ಗುಡ್ ಮಾರ್ನಿಂಗ್ ಡ್ಯಾಲಸ್, ಗುಡ್ ಈವ್ನಿಂಗ್ ನಮ್ಮ ಇಂಡಿಯಾ, ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಗೆಳೆಯ ನಿಮ್ಮ ಆರ್ಜೆ ನಿಮ್ಮ ಆರ್ ಕೆ ರಾಜೀವ್ ಕುಲಕರ್ಣಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತೆಲ್ಲ ನಾವೆಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಮ್ಮ ಗೆಸ್ಟ್ ಎಲ್ಲ ಇವತ್ತು ನಮ್ಮ ಡ್ಯಾಲಸ್ನವರೇ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅವ್ರು ಯಾರು ಅಂತ, ಯಾಕಂದ್ರೆ ನಾವು ಪೋಸ್ಟರ್ನಲ್ಲೂ ಹಾಕಿರ್ತೀವಿ, ಯೂಟ್ಯೂಬ್ ಲಿಂಕಲ್ಲೂ ಅವ್ರ ಬಗ್ಗೆ ಹಾಕಿರ್ತೀವಿ, ಅವರ ಬಗ್ಗೆ ಪರಿಚಯವನ್ನು ಕೊಟ್ಟಿರ್ತೀವಿ. ಆದರೆ ಅವ್ರ ಬಗ್ಗೆ ಮಾತುಕತೆಯನ್ನು ನಡೆಸೋ ಮೊದಲು ಒಂದು ದೇವರ ನಾಮ ಶುರು ಮಾಡಿ ಆಮೇಲೆ ಈ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಬನ್ನಿ. ನಮಸ್ಕಾರ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ಅಯ್ಯ ಕಣ್ಣು ಕಿವಿ ಮಂದವಾದವು, ಹೆಣ್ಣು ಮಣ್ಣಿನಾಸೆ ಮಂದವಾಗದು ಕೃಷ್ಣ. ಕಾಲು ಕೈ ಜವಗುಲ್ದಿದವು ಎನ್ನ, ಕಾಲು ಕೈ ಜವಗುಲ್ದಿದವು, ಭೋಗಲೋಲತೆ ಜವಗುಲ್ದವು ಕೃಷ್ಣ. ಭೋಗಲೋಲತೆ ಜವಗುಂದವು ಕೃಷ್ಣ. ಜರೆ ರೋಗದಿಂದ ನೆರೆಗೊರಗೇಸಿತು, ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಅನಾದಿಯಿಂದ ನಿನ್ನವನೆನಿಸಿದೆ, ಅನಾದಿಯಿಂದ ನಿನ್ನವನೆನಿಸಿದೆ, ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಇನ್ನಾದರೂ 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 ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಇನ್ನಾದರೂ ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಕೃಷ್ಣ 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 ಕೃಷ್ಣ. ನಮಸ್ಕಾರ ಎಲ್ರಿಗೂ. ಇತ್ತಿತ್ತಲಾಗೆ ನೀವು ಕನ್ನಡವಾಣಿ ಲಾಗಿನ್ ಆಗಿದ್ದರೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಜೊತೆ ಸ್ಪೆಷಲ್ 3 ಗೆಸ್ಟ್ ಜನ ಇದ್ದಾರೆ. ಅವ್ರು ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾಕಂದರೆ ಪೋಸ್ಟರ್ನಲ್ಲೂ ಹಾಕಿರ್ತೀವಿ, ಯೂಟ್ಯೂಬ್ ಲಿಂಕಲ್ಲೂ ಅವ್ರ ಬಗ್ಗೆ ಹಾಕಿರ್ತೀವಿ. ಮತ್ತು ಈ ತಿಂಗಳು ಮಾರ್ಚ್ ತಿಂಗಳು ವಿಮೆನ್ ಸೆಲೆಬ್ರೇಷನ್ ಮಂತ್ ಅಂತ ಪೂರಾ ವಿಶ್ವದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದರೆ ನನ್ನ ಪ್ರಕಾರ ಎವ್ರಿ ಡೇ ಈಸ್ ಎ ವಿಮೆನ್ ಸೆಲೆಬ್ರೇಷನ್ ಡೇ ಅಂತ ಹೇಳ್ತೀನಿ. ಯಾಕಂದರೆ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅವರಿಗೆ ಅವ್ರ ಜೊತೆ ಚೆನ್ನಾಗಿ ನಾವು ನಡ್ಸ್ಕೊಂಡು ಬಂದರೆ ವ್ಯವಹಾರ ಎಲ್ಲ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ ಆಗಿ ವಿಮೆನ್ ಸೆಲೆಬ್ರೇಷನ್ ಡೇ ಈಸ್ ಎ ಎವ್ರಿ ಡೇ ಅಂತೇಳಿ ಹೇಳ್ತೀನಿ. ಆದರೂ ಕೂಡ ವಿಶ್ವದಲ್ಲಿ ವಿಮೆನ್ ಸೆಲೆಬ್ರೇಷನ್ ಮಂತ್ ಅಂತ ಮಾರ್ಚನ್ನು ಒಂದು ಸ್ಪೆಷಲ್ ಆಗಿ ಕರೀತಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ಫಸ್ಟ್ ಎಪಿಸೋಡ್ ಆಫ್ ದ ನಮ್ಮ ಕನ್ನಡವಾಣಿ ಮಾರ್ಚ್ ಇದರಲ್ಲಿ 3 ವಿಮೆನ್ ಎಂಟರ್ಪ್ರಿನರ್ಸ್, ಅದು ಕೂಡ ಡ್ಯಾಲಸ್ನಿಂದ ನಾನು ಕರ್ಕೊಂಡು ಬಂದಿದ್ದೀನಿ. ಸೊ
ಅದ್ರ ಮೊದಲು ನಿಮಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನೀವು ನಿಮ್ಮ ಅಮೂಲ್ಯವಾದ 1 ಅವರ್ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಒಂದು ಬೆಂಬಲಿಸ್ತೀರಾ, ಒಂದು ಸಪೋರ್ಟ್ ಮಾಡ್ತೀರಾ, ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಹಾಗೆ ಅದನ್ನು ನಿಮ್ಮ ಕಾಂಟ್ಯಾಕ್ಟ್ಸ್ ಜೊತೆ ಹಂಚ್ಕೊಳ್ತೀರಾ. ಡೆಫಿನೆಟ್ ಆಗಿ ನಿಮ್ಮ ಸಹಾಯ ಇಲ್ಲದೆ, ನಿಮ್ಮ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಸೋದು ತುಂಬ ಚಾಲೆಂಜಿಂಗ್, ತುಂಬ ಕಷ್ಟ ಇರುತ್ತೆ. ಹಾಗೆ ನಮ್ಮ ಸಪೋರ್ಟರ್ಸ್ ಕೂಡ ಇದನ್ನು ಈ ಕಾರ್ಯಕ್ರಮವನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವತ್ತು ನಮ್ಮ ಟೆಕ್ನಿಕಲ್ ಗುರು ಸಂದೀಪ್ ಸದಾನಂದಪ್ಪ ನನ್ನ ಜೊತೆ ಇಲ್ಲ. ಅದಕ್ಕೆ ಸ್ವಲ್ಪ ನನಗೆ ನರ್ವಸ್ ಆಗ್ತದೆ ಒಂದೊಂದು ಸಲ. ಯಾಕಂದರೆ ಟೆಕ್ನಿಕಲ್ ಕೂಡ ನಾನೇ ಅಡ್ಜಸ್ಟ್ ಎಲ್ಲ ಮಾಡಿ ಎಲ್ಲ ಸೆಟಪ್ ಮಾಡಬೇಕಾಗುತ್ತೆ. ಆದರೂ ಕೂಡ ಅವ್ರು ಸೀನೆಲ್ಲ ಕ್ರಿಯೇಟ್ ಮಾಡಿ ನಂಗೆ ಕೊಟ್ಟು ಹೋಗ್ತಾರೆ. ಸೊ ತೊಂದರೆ ಇಲ್ಲ. ಸಂದೀಪ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಂಟಿನ್ಯೂಡ್ ಸಪೋರ್ಟ್. ಯಾವಾಗಲೂ ಬೆಂಗಳೂರಿನಲ್ಲಿ ಏನೇ ಒಂದು ಆಡಿಯೋ ವಿಜುವಲ್ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಸಂದೀಪ್ ಸದಾನಂದಪ್ಪ ಈಸ್ ದ ರೈಟ್ ಪರ್ಸನ್ ಟು ಬಿ ಕಾಂಟ್ಯಾಕ್ಟೆಡ್. ಅಷ್ಟು ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ಗೆಸ್ಟ್ ಅವ್ರ ಬಗ್ಗೆ ಮಾತಾಡೋಣ. ಇವತ್ತು ನಮ್ಮ ಜೊತೆ ಯಾರೆಲ್ಲ ಇದ್ದಾರೆ ಅಂತ ಮಾತಾಡೋಣ. ಅವ್ರದ್ದು ಯಾರೆಲ್ಲ ಯಾವ ಥರ ಬಿಸ್ನೆಸ್ ನಡ್ಸ್ಕೊಂಡು ಬಂದಿದ್ದಾರೆ ಅಂತೇಳಿ ಹೇಳೋಣ. ಫಸ್ಟ್ ಆಫ್ ಆಲ್ ನಮ್ಮ ಜೊತೆ ಬೆಳಿಗ್ಗೆ ಬಿಸಿ 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 ನೀವು ಎದ್ದಾಗ ಒಂದು ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಮನಸ್ಸಾಗುತ್ತೆ. ಸೊ ಆ ಕಾಫಿ ಎಲ್ಲಿಂದ ಬರುತ್ತೆ? ಕೂರ್ಗ್ ಡಿಸ್ಟ್ರಿಕ್ಟಿಂದ ಕೂರ್ಗ್ ಬ್ರೂ ಕಾಫಿ ಅಂತೇಳಿ ಅವರ ಎಂಟ್ರಪ್ರಿನರ್, ಅವರ ಒಂದು ಓನರ್ ನಮ್ಮ ಜೊತೆ ಇದ್ದಾರೆ. ಅವ್ರು ಯಾರು ಅಂತ ಹೇಳ್ತೀನಿ. ಹಾಗೆಯೇ ಕಾಫಿ ಕುಡಿತಾ ಒಂದು ನೀವು ಕಾವ್ಯ ಬರಿಬೇಕು ಅಥವಾ ನೀವೇನಾದರೂ ಒಂದು ನಿಮ್ಮ ತಲೆಯಲ್ಲಿ ಏನೋ ಒಂದು ವಿಚಾರ ನಡೀತಾ ಇರ್ತದೆ, ಅವಾಗ ಕಾಫಿ ಕುಡಿತಾ ಏನಾದ್ರು ಬರೆಯೋಣ ಅಂತೇಳಿ ಹೊರಗೆ ಕೂತ್ಕೊಳ್ಳೋದು ಅಥವಾ ಒಳಗೆ ಕೂತ್ಕೊಂಡು ನೀವು ಬರಿಬೋದು. ಆ ಬರೆಯೋ ಅಂಥ ಒಬ್ಬರು ನಮ್ಮ ಜೊತೆ ಒಂದು ಸ್ಪೆಷಲಿಸ್ಟ್ ಇದ್ದಾರೆ ಇವತ್ತು. ಅವರು ಗವ್ಯ ಕ್ರಿಯೇಟಿವ್ ಕಾರ್ನರ್ ಅಂತೇಳಿ ಅದರ ಮಾಲಿಕೆ. ಹಾಗೆಯೇ ಇಷ್ಟೆಲ್ಲ ಆಗುವಾಗ ಹೊಟ್ಟೆನೂ ಹಸಿತದೆ, ಏನಾದರೂ ಒಂದು ಫುಡ್ ಆರ್ಡ್ರ್ ಮಾಡಬೇಕು. ಸೊ ಡೆಫಿನೆಟ್ ಆಗಿ ಎಲ್ಲಿಗೆ ಹೋಗ್ತೀರಾ? ಸೊ ಈ ನಮ್ಮ ತಾಯಿ ನಾಡು, ಈ ನಮ್ಮ ತಾಯಿಯಿಂದಲೇ ನಮಗೆ ಎಲ್ಲ ಆಹಾರ ಸಿಕ್ಕುದು, ಫುಡ್ ಸಿಕ್ಕುದು ಅಂತೇಳಿ ನಾವು ಹೇಳ್ತೀವಿ. ಅದಕ್ಕೆ ಭೂಮಿ ಫುಡ್ಸ್ ಅವರ ಓನರ್ ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರು ವೆಲ್ಕಮ್ ಮಾಡೋಣ. ಕೂರ್ಗ್ ಬ್ರೂ ಕಾಫಿ ಓನರ್ ಜನನಿ ಅವರು, ಹಾಗೆಯೇ ನಮ್ಮ ಕಾವ್ಯ ಬರೆಯುವಂಥ ಒಂದು ಕೈಯಲ್ಲಿ ಅಷ್ಟು ಒಂದು ಅವರದ್ದು ಜಾದು ಇದೆ, ಸಾರಿಕಾ ಕಟ್ಟಿ ಅವರು, ಹಾಗೆ ಭೂಮಿ ಫುಡ್ಸ್ ಅವರ ಓನರ್ ರೂಪಾ ಅವರನ್ನು ವೆಲ್ಕಮ್ ಮಾಡೋಣ. ಗುಡ್ ಮಾರ್ನಿಂಗ್ ಟು ಆಲ್ ಬ್ಯೂಟಿಫುಲ್ ಲೇಡೀಸ್ ಹಿಯರ್. ವೆಲ್ಕಮ್ ಟು ಕನ್ನಡವಾಣಿ. ಹೇಗಿದ್ದೀರಿ ನೀವೆಲ್ಲ? ಗುಡ್ ಮಾರ್ನಿಂಗ್. ಚೆನ್ನಾಗಿದೆ ವೆದರ್ ಇವತ್ತು ಇಲ್ಲಿ. ಅಂಡ್ ತುಂಬಾ ಸಂತೋಷ ನಿಮ್ ಶೋನಲ್ಲಿ ಬಂದು ನಮ್ ಬಗ್ಗೆ ಒಂದು ಮಾತು ಹೇಳ್ಕೊಳಕ್ಕೆ. ನಾನ್ ರೂಪಾ ಅಂತ, ಭೂಮಿ ಫುಡ್ಸ್ ಸಿಇಒ ಆಗಿದ್ದೀನಿ ಮಾರ್ಕೆಟಿಂಗ್ದು. ನಂದು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಅಂದ್ರೆ ನಂದು ಆಕ್ಚುಲಿ PhD ಇದೆ ನ್ಯೂರೋ ಸೈನ್ಸ್ ಅಲ್ಲಿ, ಇಲ್ಲೇ UTD ಇಂದ. ಅಂಡ್ ಇವಾಗ ನಾನು ನನ್ನ ಹಸ್ಬೆಂಡ್ ಜೊತೆ ಈ ಕೆಲಸವನ್ನ ನಡೆಸ್ತಾ ಇದ್ದೀನಿ. ಥ್ಯಾಂಕ್ ಯು ರಾಜ್. ಗುಡ್, ವೆರಿ ನೈಸ್. ಜನನಿ ಅವರೇ? ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ನಾನು ಜನನಿ. ನಾನು ಐಮ್ ದಿ ಲೀಡ್ ಫಾರ್ ದ ಕೂರ್ಗ್ ಕಾಫಿ. ಐಮ್ ಅ 3rd generation ಕಾಫಿ ಗ್ರೋವರ್ ಅಂತ ಹೇಳ್ಬೋದು. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಂಡಿಯಾ ಕೊಡಗಿನಲ್ಲಿ. ಎಜುಕೇಷನ್ ಮತ್ತು ವರ್ಕ್ ಎಲ್ಲ ಇದರಿಂದ US ಗೆ ಬಂದಿದ್ದು. ಇವಾಗ 15 ವರ್ಷ ಆಯಿತು US ಅಲ್ಲಿ. ಆ್ಯಂಡ್ ವಿ ಆರ್ ಹೆಡ್ ಕ್ವಾರ್ಟರ್ಡ್ ಇನ್ ಡ್ಯಾಲಸ್, ಟೆಕ್ಸಸ್. ಎಕ್ಸಲೆಂಟ್, ಎಕ್ಸಲೆಂಟ್. ಸರಿಕಾ ಅವರು? ಹಲೋ ರಾಜೀವ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ನಿಮ್ಮ ಪ್ಲ್ಯಾಟ್ಫಾರ್ಮಿಂದ ನಮಗೂ ಎಲ್ಲ ಒಂದು ಮೀಡಿಯಮ್ ಸಿಗತ್ತೆ ಟು ಶೋ ಅವರ್ ಕ್ರಿಯೇಟಿವಿಟಿ ಆ್ಯಂಡ್ ಸ್ಕಿಲ್ಸ್. ಸೊ ನಾನು ಕತೆ ಬರಿತೀನಿ. ಆ್ಯಂಡ್ ಮೈ ಬ್ಯಾಕ್ಗ್ರೌಂಡ್ ಇಸ್ ಐ ಆಮ್ an engineer by profession, and I have done engineering from BMS College of Engineering, Bangalore. ಅದಾಗಿ 20 ವರ್ಷ ಆಯಿತು, ಆಲ್ಮೋಸ್ಟ್ ಕ್ಲೋಸ್ ಟು 20 years ನಾನು US ಅಲ್ಲಿದ್ದೀನಿ. ಸೊ ಐ ಮ್ಯಾರಿಡ್ ವಿತ್ 2 kids. ನನ್ನ ಟೈಮ್ ಇದ್ದಾಗ ಕತೆ ಬರಿತೀನಿ, ಮ್ಯಾಟ್ರಿಮೋನಿ ಮಾಡ್ತೀನಿ. ಸೊ ಐ ಡೂ. ಸೊ I'll get into more details later, but as of now, thank you so much. ಬ್ಯೂಟಿಫುಲ್ ಇಂಟ್ರೊಡಕ್ಷನ್ ನೀವು 3 ಜನರಿಂದ. ಯಾಕಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ನಮ್ಮ ಆಡಿಯನ್ಸಿಗೆ ಒಂದು ಗೊತ್ತಾಗಬೇಕು ನೀವು ಏನು ಮಾಡ್ತೀರಾ ಬೈ ಪ್ರೊಫೆಷನ್, ನಿಮ್ಮದು ಒರಿಜಿನಲ್ ಪ್ರೊಫೆಷನ್ ಏನು. ಸೊ ಹೌ ಯು ಗಾಟ್ ದಿಸ್ ಇನ್ ಟು ಆಲ್ ದೀಸ್ ಡಿಫ್ರೆಂಟ್ ಬಿಸ್ನೆಸ್ ಐಡಿಯಾಸ್ ಅಥವಾ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಂತೇಳಿ. ಅದು ತುಂಬ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ women entrepreneurs, of course, they are growing now, and there are lot of opportunities. In fact, ಅಮೆರಿಕಾದಲ್ಲಿ ಅಂತೂ ತುಂಬ ಆಪರ್ಚುನಿಟೀಸ್ ವಿಮೆನ್ ಎಂಟ್ರಪ್ರಿನರ್ಸಿಗೆ ಇರುತ್ತೆ. ಆ್ಯಸ್
I mean, in a better way, positive way, minority held, business owners ಅಂತೇಳಿ ತುಂಬ ಗೌರ್ಮೆಂಟಿಂದ ಕೂಡ ತುಂಬ ಏಡ್ ಆ್ಯಂಡ್ ಯು ಗೆಟ್ ಲಾಟ್ ಆಫ್ ಸಪೋರ್ಟ್ ಅಂತ ಹೇಳ್ತೀನಿ. ಸೊ ವೆರಿ ಗುಡ್, ವೆಲ್ಕಮ್ ಟು ದ ಶೋ. ತುಂಬ ಖುಷಿ ಆಗ್ತದೆ ಬಿಕಾಸ್ ವಿ ಆಲ್ವೇಸ್ ಕಮ್ಯುನಿಕೇಟ್ ಆನ್ ವಾಟ್ಸ್ಆ್ಯಪ್ ಆಯಿತು, ನಮ್ಮ ಈ ಫೋನಲ್ಲಿ ಎಲ್ಲ ನಾವು ಮಾತಾಡ್ತಾ ಇರ್ತೀವಿ, ನಮ್ಮ ಬಿಸ್ನೆಸ್ ಬಗ್ಗೆ ಆಯಿತು, ಇದ್ರ ಬಗ್ಗೆ. ಸೊ ಈ ಒಂದು ಮೀಡಿಯಾ ಮೂಲಕವಾಗಿ, ಈ ಒಂದು ಪ್ಲಾಟ್ಫಾರ್ಮ್ ಮೂಲಕವಾಗಿ ನಾವು ನಿಮ್ಮ ಹತ್ರ ಒಂದು ಇಂಟರಾಕ್ಟಿವ್ ಸೆಷನನ್ನು ಇಟ್ಕೊಂಡೋದಕ್ಕೆ ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಸೊ ವೆಲ್ಕಮ್ ಟು ದ ಶೋ. ಸೊ ಲೆಟ್ ಸ್ಟಾರ್ಟ್ ವಿತ್ ಜನರಿಗೆ ಒಂದು ಕುತೂಹಲ ಇರುತ್ತೆ. ವೆನ್ ಐ ಪಬ್ಲಿಷ್ ದ ಪೋಸ್ಟರ್, ಒಂದು ಯೂಟ್ಯೂಬ್ ಲಿಂಕ್, ನಾನೊಂದು 3-4 ವಾರ ಮೊದಲೇ ಎಲ್ರಿಗೂ ಒಂದು ಆ ಡೇಟನ್ನು ಲಾಕ್ ಮಾಡಿ ದೆನ್ ಐ ಸ್ಟಾರ್ಟ್ ಪ್ರಮೋಟಿಂಗ್. ದ ಓನ್ಲಿ ರೀಸನ್ ಈಸ್ ಐ ವಾಂಟ್ ದೆಮ್ ಟು ಗೆಟ್ ಯೂಸ್ ಟು ವಾಟ್ ಈಸ್ what are the businesses these people are handling. ಈಗ ನಿಮ್ಮದು ವೆಬ್ಸೈಟ್ ಇದ್ರೆ they can start exploring the website. So if they can look on social media. So that is the whole idea of booking people well in advance, so the audience can understand ನಿಮ್ಮ ಬಗ್ಗೆ ಏನು, ಯಾವ ಥರ ಬಿಸ್ನೆಸ್ ನಡೆಸ್ತಾ ಇದ್ದೀರಾ, ಎಕ್ಸೆಟ್ರಾ ಎಕ್ಸೆಟ್ರಾ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ಅವರ್ ಇಂಟರಾಕ್ಟಿವ್ ಸೆಷನ್. ಇಟ್ಸ್ ಎ ವೆರಿ ಇನ್ಫಾರ್ಮಲ್, ವೆರಿ ಫ್ರೆಂಡ್ಲಿ ಸೆಷನ್. ಸೊ ಯಾವುದಕ್ಕೂ ಕೂಡ ನೀವು ಏನು ಬೇಕಾದ್ರೆ ಮಾತಾಡಿ, ಆಸ್ ಲಾಂಗ್ ಆಸ್ ಇಟ್ ಬೆನಿಫಿಟ್ಸ್ ಯು. ಓಕೆ, ಸೊ ದಟ್ಸ್ ದ ಹೋಲ್ ಐಡಿಯಾ ಆಫ್ ಪ್ರಮೋಟಿಂಗ್ ಯು ಆನ್ ದಿಸ್ ಕನ್ನಡವಾಣಿ. ನಾವು ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ಕನ್ನಡವಾಣಿದು ಮೇನ್ ಉದ್ದೇಶ ಅಂದರೆ ನಮ್ಮ ಕಮ್ಯುನಿಟಿಗೆ ಒಂದು ಹೆಲ್ಪ್ ಆಗಲಿ ಅಂತೇಳಿ, ಅದೇ ಒಂದು ಉದ್ದೇಶ. ಇದರಲ್ಲಿ ಏನೂ ಒಂಥರ ಕಮರ್ಷಿಯಲ್ ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಡೆಫಿನೆಟ್ ಆಗಿ ನಿಮಗೆ ಇಷ್ಟ ಆದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಡಿರೆಕ್ಟ್ಲಿ, or if you want their contacts, I am ready to help you at any given point of time. ಬನ್ನಿ, ನಮ್ಮ ಈ ಕಾರ್ಯಕ್ರಮ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ನೀವು ಎಲ್ಲಿರು ಅಂತ ಹೇಳಿದ್ರಿ, ಈ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಆಯಿತು? ಲೆಟ್ ಅಸ್ ಸ್ಟಾರ್ಟ್ ವಿತ್ ರೂಪಾ ಅವರು. ಖಂಡಿತ. ಸೊ ರಾಜೀವ್ ಅವ್ರೆ, ಈ ಬಿಸ್ನೆಸ್ ಆಕ್ಚುಲಿ ನಮ್ಗೆ ಐಡಿಯಾ ಇದ್ದಿದ್ದು ಅಪ್ರಾಕ್ಸಿಮೇಟ್ಲಿ ನಾವು ಇಂಡಿಯಾಗೆ ಲಾಕ್ಡೌನ್ ಟೈಮಲ್ಲಿ ಹೋಗಿದ್ವಿ. ಅಲ್ಲಿ ಒಂದ್ ಸ್ವಲ್ಪ ದಿನ ಸ್ಟಕ್ ಆದ್ವಿ. ನಮ್ಮ ಅತ್ತಿಗೆ ಅವ್ರ ಮದ್ವೆಗೆ ಹೋಗಿ ಅಲ್ಲೇ ಉಳ್ಕೊಳ್ಳೋ ಹಂಗ ಆಯ್ತು, ಯಾಕೆ ಎಲ್ಲಾವ್ದು ಶಟ್ ಡೌನ್ ಆಗಿ. ಅವಾಗ ಏನಾಯ್ತು ಅಂದ್ರೆ, ನಾವು ಒಂದ್ ಸ್ವಲ್ಪ ದಿನ ಕಷ್ಟ ಆಗ್ತಾ ಇತ್ತು ಅಲ್ಲಿ ಸಿಗೋದು ಅಕ್ಕಿ ಬೇಳೆ ಎಲ್ಲ. ಬಟ್ ಆಮೇಲೆ ಬೆಂಗಳೂರಿನಲ್ಲಿ ಯಾವ ತರ ಎವಾಲ್ವ್ ಆಯ್ತು, ಎಲ್ಲಾರು ಫೋನಲ್ಲಿ ಆರ್ಡರ್ ಮಾಡೋದು, ಮನೆಗ್ ತಂದ್ಕೊಡೋದು, ಆ ತರ ಕಾಮರ್ಸ್ ಎವಾಲ್ವ್ ಆಗಕ್ ಶುರು ಆಯ್ತು. ಅದನ್ನ ಮುಗಿಸ್ಕೊಂಡು ನಾವು ಇಲ್ಲಿ US ಬಂದಾಗ ನೋಡ್ತಾ ಇದೀವಿ, ಎಷ್ಟೊಂದು ಗ್ಯಾಪ್ಗಳಿದೆ. ನಾವು ಇನ್ನ ಅಂಗಡಿಗೆ ಹೋಗಿ ತಗೋಬೇಕಾಗೋದು, ಮತ್ತೆ ರೈಸ್ ವೆರೈಟಿಗಳೆಲ್ಲ ಇಂಡಿಯಾ ಸಿಕ್ತಿರೋ ತರ ಸಿಕ್ತಿರ್ಲಿಲ್ಲ. ಅವಾಗ ಒಂದ್ ಐಡಿಯಾ ಬಂತು. ಸೊ ಇದು ಭೂಮಿ ಅನ್ನೋದು ಮೋಸ್ಟ್ಲಿ ಫ್ಯಾಮಿಲಿ ಬಿಸ್ನೆಸ್. ಅಬೌಟ್ 1 ವರ್ಷದಿಂದ ಒಂಥರ ಯೋಚನೆನಲ್ಲಿದೆ. ಬಟ್ ನಾವು 2 ತಿಂಗಳಾಯ್ತು ನಮ್ಮ ಪ್ರಾಡಕ್ಟ್ಸ್ನೆಲ್ಲ ಡ್ಯಾಲಸ್ಗೆ ತಂದು ಎಲ್ಲಾರ್ಗೂ ಕೊಡ್ತಾ ಇರೋ ಟೈಮ್ ಲೈನ್. ಸೊ ಅಪ್ರಾಕ್ಸಿಮೇಟ್ಲಿ ಅಬೌಟ್ 2 months ಅಂತ ಹೇಳ್ತೀನಿ, ನಾವು ಲೈವ್ ಆಗಿರೋ ಟೈಮ್. ವಾವ್, ಎಕ್ಸಲೆಂಟ್. ಜನನಿ ಅವರು? ಸೊ ಸೇಮ್ ಕೋವಿಡ್ ಟೈಮಲ್ಲಿ, ಕೋವಿಡ್ಗಿಂತ ಮುಂಚೆ ಯಾವತ್ತು ಕಾಫಿ ಮನೆಯಿಂದ ಬರ್ತಾ ಇತ್ತು. ಯಾವಾಗಲೂ ಟ್ರಾವೆಲ್ ಮಾಡಿದಾಗ ಹೋಗಿ ತಗೊಂಡ್ಬರ್ತಾ ಇದ್ದು. ಆದರೆ ಕೋವಿಡ್ ಟೈಮ್ ಅಲ್ಲಿ ಲಾಕ್ಡೌನ್ ಆದಾಗ ಮನೇಲಿರೋ ಕಾಫಿ ಖಾಲಿ ಆಯಿತು. ಕರೆಕ್ಟ್. ವಿ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಅ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಬಟ್ ಎಲ್ಲಿ ಹೋದ್ರು, ಯಾವುದೇ ಬ್ರ್ಯಾಂಡ್ ಕುಡಿದ್ರು, ಸ್ಟಾರ್ಬಕ್ಸ್ ಆಗಲಿ, ನಮ್ಮದು ಇನ್ಸ್ಟೆಂಟ್ ಕಾಫಿ ಆಗಲಿ, ಬ್ರೂ, ನೆಸ್ಕೆಫೆ ಏನು ಕುಡಿದ್ರು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತಿರ್ಲಿಲ್ಲ. ಸೊ ನಮಗೆಲ್ಲ ಒಂಥರ ಡೌಟ್ ಆಗಕ್ಕಾಯ್ತು, ಇದೇನು ಕೋವಿಡ್ ಆಗಿ ವೈರಸ್ ಆಗಿದ್ದಕ್ಕೆ ಮೋಸ್ಟ್ಲಿ ನಮ್ದು ಟೇಸ್ಟ್ ಬಡ್ಸ್ ಎಲ್ಲ ಚೇಂಜ್ ಆಗಿದೆ, ಅದಕ್ಕೆ ನಮಗೆ ಯಾವ ಕಾಫಿ ಕುಡಿದ್ರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ. But eventually, when we traveled around, that is what we took as a stepping stone. So eventually we got home coffee and we tried. I'm like, wow, this is the best coffee ever in the world. So our one the base itkondo we started trying different coffees from different countries and different coffee shops. And hang ಮಾಡಿ ನೋಡಿದಾಗ ನಮಗೆ we eventually felt that there is something really good in Indian coffee. So ನಾನು 3rd generation coffee grower ಆಗಿದ್ರಿಂದ I started researching more on how we grow coffee in India and our processes, like how we do it back home.
ಆ ಪ್ರಾಸೆಸ್ ಏನು, ಹೊರಗಿನ ದೇಶದವರು ಯಾವ ಥರ ಪ್ರಾಸೆಸ್ ಮಾಡ್ತಾರೆ, ಕಮರ್ಷಿಯಲ್ ಆಗಿ ನಮಗೆ ಇಲ್ಲಿ ಯಾವ ಥರ ಕಾಫಿ ಸಿಗುತ್ತೆ. ಸೊ ನಾವು ಕಾಫಿ ಅಂತ ಹೇಳಿದ್ರೆ ಕಾಫಿ ಬೀನ್, eventually, the way we drink coffee also, there is a different variety coffee each one enjoys, ಅಲ್ಲ. ಅವಾಗ ಅನಿಸ್ತು, ಓ ಮೈ ಗಾಡ್, ಇದೇನಿದು ಈ ಥರ ಒಂದು, ಇಟ್ ಇಸ್ ಸಚ್ ಅ ವ್ಯಾಸ್ಟ್ ಫೀಲ್ಡ್ that one needs to really explore and invest time into it. So ನನ್ನ ಹಸ್ಬೆಂಡ್ ಹೇಳ್ದಂಗೆ, ಶುಭನ್, he is the brainchild behind this whole thing. He's like, you're sitting on a gold mine, you should go and dig out and get what's the best out of it ಅಂತ ಹೇಳಿದ್ರು. ಹಂಗೆ Coorg Brew Coffee has come into play. The work has been long. We took a couple of years to really research on what is the best and what is the good thing that we like. Coming from a coffee land, that is Kodagu district, we call it proudly as Coorg, or famously known as Coorg. ಅಲ್ಲಿದ್ದು ಕಾಫಿ, ಅಲ್ಲಿದ್ದು ಇದು ಫಿಲ್ಟರ್, ಅದೆಲ್ಲ ನೋಡಿ ನಮಗೆ ಫಿಲ್ಟರ್ ಕಾಫಿನೇ ಬೆಸ್ಟ್ ಅಂತ ಹೇಳಿ ನಾವು ಫಿಲ್ಟರ್ ಕಾಫಿ ಬ್ಲೆಂಡ್ ಅನ್ನು ಫಸ್ಟ್ ಲಾಂಚ್ ಮಾಡಿದೆವು. ಅಂಡ್ ಮೋರ್ ವರ್ಕ್ಸ್ ಇಸ್ ಇನ್ ದ ಪ್ರಾಸೆಸ್. ಸರಿಕಾ ಅವರೇ, ನೀವು ಯಾವಾಗ ಶುರು ಮಾಡಿದ್ರಿ ಬರೀಲಿಕ್ಕೆ? ನಾನ್ ಚಿಕ್ಕವಳಿಂದ ಬರಿತಾ ಇದ್ದೆ ಪೋಯಮ್ಸು ಎಲ್ಲ. ಸೊ ನನ್ನ ಸ್ಟಾರ್ಟ್ ಮಾಡಿದ ಪೋಯಮ್ ಇಂದ ಆಕ್ಚುಲಿ. ಸೊ ಆಮೇಲೆ ಐ ಥಿಂಕ್ ಇಂಜಿನಿಯರಿಂಗ್ ನಲ್ಲಿ ಇದ್ದಾಗ ಕೆಲವು ಕತೆ ಬರ್ದಿದ್ದೆ. ಸೊ ಅವಾಗ ಬಟ್ ಏನು ಪಬ್ಲಿಷ್ ಮಾಡಿದ್ದಿಲ್ಲ. ಐ ಯೂಸ್ ಟು ರೈಟ್ ಅಂಡ್ ಜಸ್ಟ್ ಲೀವ್ ಇಟ್. ಸೊ ಕೀಪ್ ಇಟ್ ವಿತ್ ಮೀ, ಆರ್ ಸಮ್ಟೈಮ್ಸ್ ಕಳ್ದು ಹೋಗ್ತಿತ್ತು. ಸೊ ನಾನು ಪ್ರಿಸರ್ವ್ ಮಾಡ್ತಾ ಇರ್ಲಿಲ್ಲ. ಬಟ್ ಆಮೇಲೆ ಇವಾಗ ಇಂಕಿಟ್ ಅಂತ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಅಲ್ಲಿ ನಾನು 3 ನಾವೆಲ್ಸ್ ಪಬ್ಲಿಷ್ ಮಾಡಿದ್ದೀನಿ. ಸೊ 2 ಸ್ಮಾಲ್ ಚಿಲ್ಡ್ರನ್ಸ್ ಶಾರ್ಟ್ ಸ್ಟೋರೀಸ್ ನನ್ನ ಗವ್ಯ ಕಾರ್ನರ್ ನಲ್ಲಿ ಇದೆ. ದೆನ್ ಸಾಕಷ್ಟು ಪೋಯಮ್ಸ್ ಬರೀತೀನಿ. ಆಮೇಲೆ ಇವಾಗ ಒಬ್ರು ಡೈರೆಕ್ಟರ್ಗೆ ಕೊನೆಯ ಪತ್ರ ಅಂತ ಸಸ್ಪೆನ್ಸ್ ಥ್ರಿಲ್ಲರ್ ಬರಿತಾ ಇದ್ದೀನಿ. ಟೇಕಿಂಗ್ ಶೇಪ್. ಸೊ ಇಟ್ಸ್ ಲಾಟ್ ಆಫ್ ಎಫರ್ಟ್. ಬರೆಯೋದು, ಸ್ಟೋರಿ ಬರೆಯೋದು, ಸ್ಕ್ರಿಪ್ಟ್ ಬರೆಯೋದು, ಇಟ್ ಇಸ್ ಲೈಕ್ ಇಟ್ಸ್ ವೆರಿ ಚಾಲೆಂಜಿಂಗ್. ಎಲ್ಲ ಫ್ಲೋ ಹೋಗಿ ಎಲ್ಲ ಸರಿಗೆ ಇದು ಮಾಡ್ಬೇಕು ಅಂತ. ಸೊ ಮೈ ಇಂಟೆನ್ಷನ್ ಇಸ್, ಯಾವಾಗ ಟೈಮ್ ಸಿಗತ್ತೆ ಟು ಗಿವ್ ದ ಬೆಸ್ಟ್. ಇದು ನನ್ಗೆ ಇದು ಕ್ರಿಯೇಟಿವಿಟಿ ಎಕ್ಸ್ಪ್ರೆಸ್ ಮಾಡೋದು ನಂಗೆ ತುಂಬಾ ಇಷ್ಟ. ಸೊ ದ್ಯಾಟ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ರೈಟಿಂಗ್. ನೋ, ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಯಾಕಂದರೆ ನೀವು ಬರಿತಾ ಇರಬೇಕಾದ್ರೆ ಲಾಟ್ ಆಫ್ ಥಾಟ್ಸ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಇನ್ ಯುವರ್ ಮೈಂಡ್. ಆ್ಯಂಡ್ ಆವಾಗ ಇನ್ನೂ ಜಾಸ್ತಿ ಒಂದಕ್ಕೊಂದು ಹಚ್ಕೊಳ್ತಾ ಯು ಸ್ಟಾರ್ಟ್ ಬಿಲ್ಡಿಂಗ್ ಲಾಟ್ ಆಫ್ ಲಿಂಕ್ಸ್. ಓಕೆ, ಅದೇ ಇದು ಹೀಗಿದ್ರೆ ಹಿಂಗಾಗ್ಬೇಕಂತ. ದಟ್ಸ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಇನ್ನು ಮಾತಾಡೋಣ. ದರ್ಶಕರಿಗೆ ಆಲ್ರೆಡಿ ಈಗ ಅಂದಾಜಾಯಿತು ಯಾರು ನಮ್ಮ ಜೊತೆ ಇದ್ದಾರೆ ಅಂತ. ಕೂರ್ಗಿಂದ ಬಂದವರು ತಮ್ಮದೇ ಒಂದು ನೆಲೆಯನ್ನು ಗಟ್ಟಿ ಮಾಡಿಕೊಂಡು ಕಾಫಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಡ್ಯಾಲಸಲ್ಲಿ. ಹಾಗೆ ಭೂಮಿ ಫುಡ್ಸ್ ಅಂತ ರೂಪಾ ಅವರು ಕೂಡ ಒಂದು ಆರ್ಗ್ಯಾನಿಕ್ ಈ ಫುಡ್ ಪ್ರಾಸೆಸಿಂಗ್ ಅದನ್ನು ಶುರು ಮಾಡಿದ್ದಾರೆ. ಹಾಗೆ ನೀವು ಸಾರಿಕಾ ಅವ್ರು ಕೇಳಿದ್ರಿ, ಅವರದ್ದು ಒಂದು ಸ್ಕೂಲ್ ಟೈಮಿಂದ, ಕಾಲೇಜ್ ಟೈಮಿಂದ ಬರೆದುಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ನೌ ಶಿ ಈಸ್ ಪ್ರೆಸೆಂಟಿಂಗ್ ಟು ದ ಡೈರೆಕ್ಟರ್ಸ್ ಫಾರ್ ಸಮ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಬನ್ನಿ ಒಂದು ಸಣ್ಣ ಒಂದು ಬ್ರೇಕ್ ತೊಗೊಂಡು ಬರೋಣ, ಆಮೇಲೆ ಈ ನಮ್ಮ ಮಾತುಕತೆ ಮುಂದುವರ್ಸೋಣ. ಬೆಳಗೆದ್ದು ಕಾಫಿ ಕೂಡಿ ಏನಾದ್ರೂ ಹಲ್ಲುಜ್ಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ, ನನ್ನ ಹೆಸರೇ ರೋಮಿಯೋ. ಗಣೇಶ 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 ಗಣ 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 ಗ ಗಣೇಶ. ನನ್ನ ಹುಡುಗಿ ಪೂನಂಬೇಡಿ, ಯಾಮಾರಿ ಕಣ್ಣುಡಿಬೇಡಿ, ಸಿಕ್ಕಲ್ಲ ನಿಮ್ಮ ಬಾಡಿ, ನನ್ನ ಹೆಸರೇ ರೋಮಿಯೋ. ಕೈ ತುಂಬಾ ಕಾಸು ಕೊಟ್ರೆ ಆರಾಮಾಗಿರ್ತೀವಿ ನಾವು, ಕೈ ತುಂಬಾ ಕೆಲ್ಸ ಕೊಟ್ರೆ ಹಂಗೆ ಎಸ್ಕೇಪ್ ಆಗ್ತೀವಿ. ಬೆಳಗೆದ್ದು ಕಾಫಿ ಕೂಡಿ ಏನಾದ್ರೂ ಹಲ್ಲುಜ್ಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ, ನನ್ನ ಹೆಸರೇ ರೋಮಿಯೋ. ನನ್ನ ಹುಡುಗಿ ಪೂನಂಬೇಡಿ, ಯಾಮಾರಿ ಕಣ್ಣು ಹೊಡಿಬೇಡಿ, ಸಿಕ್ಕಲ್ಲ ನಿಮ್ಮ ಬಾಡಿ, ನನ್ನ ಹೆಸರೇ ರೋಮಿಯೋ. Every time I see you go, my crazy go, my body grow. All I'm ready to be shaking the whole, you better look at the boom, you never show me all the love. Come on lady, gonna show you all the proper. Make
in my heart. Let it go, my baby. Wanna make some noise, I'm crazy. ಗಡಿಯಾರ ನನ್ನ ನೋಡೆ ಆಗಾಗ ಹೇಳ್ತಾ ಇತ್ತು ನಿನ್ನೊಳ್ಳೆ ಟೈಮು ಬಂತು ಶುರು ಮಾಡು ಮೊಹಬತ್ತು. ಊರ್ ಮೇಲೆ ಊರು ಬಿದ್ರು ಶಾನ್ಭೋಗನ್ಗೆ ನೊಕ್ಕೇರೋ ತಟ್ಟಾಗೋ ಮುಂಚೆನೆ ಸಿಕ್ಕಿದ್ರೆ ಸಾಕು ಬಾರೋ. ಪರ ನೀ ಹಾರ್ತು ಕೆರ್ಕೋ ಸರ ನೀ ಮನ್ಸು ಮಾರ್ಕೋ ಗಿರ ಲೋಕಾನ ಸುತ್ತೋ ಪ್ರಳಯ ಆಗೋ ಹೊತ್ತಾಯ್ತು. ಬೆಳಗೆದ್ದು ಕಾಫಿ ಕೂಡಿ ಏನಾದ್ರೂ ಹಲ್ಲುಜ್ಬೇಡಿ ಮಲ್ಕೊಂಡೆ ಸ್ನಾನ ಮಾಡಿ ನನ್ನ ಹೆಸರು ರೋಮಿಯೋ. ದಾರಿ ತಪ್ಪುಡ್ತಾನಂತ ಅಡ್ಡಾರಿ ತಳ್ಳುತ್ತಾರೆ, ಹೆಡ್ಡೆಂಡು ಸಿಕ್ಕ ಮೇಲೆ ಹೆಡ್ಡು ಚಿಚ್ಕೋತಾರೆ. ಹುಡುಗ ಒಳ್ಳೆವ್ನಪ್ಪ ಮಾಡ್ತಾನೆ ನಮ್ಮನ್ ಬೆಪ್ಪ, ಒಂದೇ ಒಂದ್ ಕನ್ಫ್ಯೂಸ್ ಅಪ್ಪ ಹುಡ್ಸಿದ್ದು ನಮ್. ಮತ್ತೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ನಿಮಗೆಲ್ಲ ರಾಜೀವ್ ಕುಲಕರ್ಣಿಯಿಂದ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ತಾರೀಕು ಮಾರ್ಚ್ 3, 2024. ಆಲ್ರೆಡಿ 2 ತಿಂಗಳು ಈ ವರ್ಷದ ಮುಗಿದೋಗ್ಬಿಟ್ಟಿದೆ. ಸೊ ಮಾರ್ಚಿಗೆ ಈಗ ನಾವು ಬರ್ತಾ ಇದ್ದೀವಿ, ಶುರು ಮಾಡಿದ್ದೇವೆ ಆಲ್ರೆಡಿ. ವಿಮೆನ್ಸ್ ಸೆಲೆಬ್ರೇಷನ್ ಮಂತ್ ಅಂತ ವರ್ಲ್ಡ್ ವೈಡ್ ಈಗ ಈ ಮಂತನ್ನು ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆಯೇ ನಮ್ಮ ಜೊತೆ 3 ಬ್ಯೂಟಿಫುಲ್ ವಿಮೆನ್ ಫ್ರಮ್ ಡ್ಯಾಲಸ್, ನಮ್ಮ ಎಂಟ್ರಪ್ರಿನರ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಒನ್ ಈಸ್ ರನ್ನಿಂಗ್, ಶೀ ರೈಟ್ಸ್, ಅವರು ಕತೆ ಬರೀತಾರೆ, ಕಾದಂಬರಿಗಳು ಬರೀತಾರೆ. ದೆನ್ ಶೀ ಈಸ್ ರೀಸೆಂಟ್ಲಿ ಹ್ಯಾಸ್ ರಿಟರ್ನ್ 3 ನಾವೆಲ್ಸ್ ಇನ್ ಇಂಕಿಟ್ ಅಂತ ಒಂದು ಸೋಷಲ್ ಮೀಡಿಯಾ ಸೈಟಲ್ಲಿ. ಡೆಫಿನೆಟ್ಲಿ ನೀವು ಎಕ್ಸ್ಪ್ಲೋರ್ ಮಾಡಿ. ಸಾರಿಕಾ ಕಟ್ಟಿ ಅವರು. ಹಾಗೆಯೇ ಕೂರ್ಗ್ ಬ್ರೂ ಕಾಫಿ ಅವರ ಓನರ್ ನಮ್ಮ ಜೊತೆ ಇದ್ದಾರೆ, ಜನನಿ ಅಂತ. ಸೊ ಶೀ ಈಸ್ ಒರಿಜಿನಲಿ ಫ್ರಮ್ ಕೂರ್ಗ್ ಡಿಸ್ಟ್ರಿಕ್ಟ್, ಕೂರ್ಗಿಂದಲೇ. ಸೊ ಶೀ ಹ್ಯಾಸ್ ಕಂಟಿನ್ಯೂಡ್ ಅರ್ ಲೆಗಸಿ ಅಂತ ಹೇಳ್ತೀನಿ. ಅಲ್ಲಿ ಬ್ಯಾಕ್ ಹೋಮಿಂದ ಇಲ್ಲಿ ಬಂದು 15 ವರ್ಷದಿಂದ US ಅಲ್ಲಿ ಇದ್ದುಕೊಂಡು ಈಗ ತಮ್ಮ ಈ ಕಾಫಿ ಬಿಸ್ನೆಸ್ಸನ್ನು ಶುರು ಮಾಡಿದ್ದಾರೆ. ನಾನು ಟೇಸ್ಟ್ ಮಾಡಿದ್ದೀನಿ. ಡೆಫಿನೆಟಾಗಿ ನಾನು ಗ್ಯಾರಂಟಿಯಾಗಿ ನಿಮ್ಗೆ ಹೇಳ್ತೀನಿ, ಯು ಹ್ಯಾವ್ ಟು ಆರ್ಡರ್ ದಿಸ್ ಆನ್ಲೈನ್. ಅವ್ರದ್ದು ಹೇಳ್ತೀನಿ ನಾನು, ಅವ್ರ ವೆಬ್ಸೈಟ್ ಕೂಡ ಅವರೇ ಹೇಳ್ತಾರೆ ಎಲ್ಲಿ ನೀವು ಆರ್ಡ್ರ್ ಮಾಡ್ಬೋದು, ಹೇಗೆ ಆರ್ಡ್ರ್ ಮಾಡ್ಬೋದು ಅಂತೇಳಿ. ಸೊ ಹಾಗೆಯೇ ಆರ್ಗ್ಯಾನಿಕ್ ಫುಡ್ ನಿಮಗೆಲ್ಲ ಆರ್ಡ್ರ್ ಮಾಡಬೇಕಾದ್ರೆ ಭೂಮಿ ಫುಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಭೂಮಿ ನ್ಯಾಚುರಲ್ ಫುಡ್ಸ್ ಅಂತ ರೂಪಾ ಅವರು, ಶೀ ಈಸ್ ದ ಓನರ್ ಆಫ್ ದ್ಯಾಟ್. ಆ್ಯಂಡ್ ಬನ್ನಿ ಅವ್ರ ಜೊತೆ ಮಾತುಕತೆ ನಡೀತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಮಾತೆಲ್ಲ ಹೇಳ್ತಾ ಇದ್ದಾರೆ ಅವರು. ಸೊ ಲೆಟ್ಸ್ ಗೋ ಟು ಜನನಿ ಅವ್ರ ಹತ್ರ ಹೋಗೋಣ. ಸೊ ಜನನಿ ಅವರೇ, ನೀವು ಯು ಟೋಲ್ಡ್ ದ್ಯಾಟ್ ಯು ಗಾಟ್ ಇನ್ಸ್ಪೈರ್ಡ್ ಬಿಕಾಸ್ ಆಫ್ ಯುವರ್ ಫ್ಯಾಮಿಲಿ ಬಿಸ್ನೆಸ್ ಇದು ಅಂತ ಹೇಳಿ ಅಂದ್ಕೊಂಡು. ಸೊ ಆ್ಯಂಡ್ ಯುವರ್ ಹಸ್ಬೆಂಡ್ ಟೋಲ್ಡ್ ಯು ದ್ಯಾಟ್ ಯು ಆರ್ ಸಿಟಿಂಗ್ ಆನ್ ಎ ಗೋಲ್ಡ್ ಮೈನ್, ಸೊ ವೈ ಡೋಂಟ್ ಯು ಎಕ್ಸ್ಪ್ಲೋರ್ ಅಂತ. ಸೊ ಡೆಫಿನೆಟ್ಲಿ ದಟ್ ಇಸ್ ಅನ್ ವೆರಿ ವೆರಿ ಇನ್ಸ್ಪೈರಿಂಗ್ ಐ ಥಿಂಕ್ ಪುಷ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ಎವ್ರಿಬಡಿ ನೀಡ್ಸ್ ಸಮ್ ಕೈಂಡ್ ಆಫ್ ಎ ಪುಷ್. ಯಾವಾಗಲೂ ಒಂದು, ಇವನ್ ನಾವು ಕಾರ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಇಗ್ನಿಷನ್ ಸ್ಟಾರ್ಟ್ ಆಗಲೇಬೇಕು. ಸೊ ಅದು ಇಗ್ನೈಟ್ ಆಗದಿದ್ದರೆ ಏನು ಅದು ಕಾರ್ ಕೂಡ ಮುಂದೆ ಓಡೋದಿಲ್ಲ. ಸೊ ಹೌ ಯು ಆರ್ ಡಿಫ್ರೆಂಟ್, ನೀವು ಬೇರೆ ಕಾಫಿಗಿಂತಲೂ ಹೇಗೆ ನೀವು ನಿಮ್ಮನ್ನು ಡಿಫ್ರೆಂಟ್ ಅಂತ ಅಂತೀರಾ? Now going back to the history, my grandfather and my dad. Sorry to interrupt you. By the way, I am drinking your coffee only. Oh, thank you so much. I am drinking this morning. Day starts with Kurukuru. ಹೇಳಿ. Yeah, going back to the history, my grandfather and my granddad, they have been in coffee. So our coffee, ಬೆಳೀತಾ ಇದ್ರು ಫ್ರಮ್ ದ ಏನಂತ ಹೇಳ್ತೀವಿ, ಪ್ಲೇನ್ ಲ್ಯಾಂಡ್ ಅಲ್ಲಿ ಹೋಗಿ ಗಿಡ ನೆಟ್ಟು, ಅದನ್ನ ಪ್ಲೇನ್ ಲ್ಯಾಂಡ್ ರೆಡಿ ಮಾಡಿ ಅದರಲ್ಲಿ ಗಿಡ ನೆಟ್ಟು ಆ ಗಿಡನ ಅದನ್ನ there is a certain process that they follow to care of those lands, and that's how I am exposed to that environment ಅಂತ ಹೇಳ್ಬೋದು. ಸೊ ಚಿಕ್ಕದ್ರಿಂದಾನು ಆಡಿದ್ದು ಎಲ್ಲ ಕಾಫಿ ತೋಟದಲ್ಲಿ ಅಂತ ಹೇಳ್ಬೋದು. ಆದರೆ ಕಮಿಂಗ್ ಫ್ರಮ್ that part of the town, to reach a good education we had to travel at least an hour in transportation. ಅದಕ್ಕೆ
So I ended up, going to the cities or boarding school for matter. ಆದರೆ eventually holidays ಅಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ ತಾನೆ. So I have seen how the whole cycle is. Coffee has been part of our family. I have drank coffee, from the age I can tell you. There are different versions of coffee that we have. ಶೀತ ಆದಾಗ ಶುಂಠಿ ಕಾಫಿ ಕುಡಿ, ಇಲ್ಲ ಬೇರೆ ಏನಾದ್ರೂ ಆದಾಗ ಪೆಪ್ಪರ್ ಹಾಕಿ ಕುಡಿ ಅಂತ ಹಾಗೆ. ಸೊ ಐ ಹ್ಯಾವ್ ಹ್ಯಾಡ್ ಕಾಫಿ. ಸೊ ಆ ಇದರಲ್ಲಿ ನೋಡಿದ್ರೆ I am exposed to that, but I never went into the roasting aspect of coffee. So coffee ಏನಾಗುತ್ತೆ, ಅದೊಂದು it's a cherry, right? So it's a correct. cherry, and then it is a cycle. ಸೊ ನಮ್ಗೆ ಕೊಡಗಿನಲ್ಲಿ ಬೆಳೆಯೋ ಕಾಫಿಗೂ ಇಲ್ಲ ಬೇರೆ ಕರ್ನಾಟಕದಲ್ಲಿ ಇಲ್ಲ ಕೇರಳದಲ್ಲಿ ಇಲ್ಲ ತಮಿಳ್ನಾಡಲ್ಲಿ ಬೆಳೆಯೋ ಕಾಫಿಗೂ ಏನು ಡಿಫ್ರೆನ್ಸ್ ಅಂತ, ದಟ್ ಇಸ್ ದ ಫಸ್ಟ್ ದಟ್ ಐ ಹ್ಯಾಡ್ ಟು ಅಂಡರ್ಸ್ಟ್ಯಾಂಡ್ ವೆನ್ ವಿ ಥಾಟ್ ದಟ್ ವಿ ವುಡ್ ಟೇಕ್ this coffee into the commercial market as Coor Brew coffee. ಸೊ ಬೆಳೆಯೋ ಇದರಿಂದ ಹಿಡಿದು ರೋಸ್ಟಿಂಗ್ ಇದ್ರೊಳಗಿರೋ ಪ್ರತಿಯೊಂದು ಸ್ಟೆಪ್ನ ಎಕ್ಸ್ಪ್ಲೋರ್ ಮಾಡಬೇಕಾದಂಥ ಒಂದು ಸಿಚುವೇಶನ್ ಬಂತು. ಸೊ ಐ ಸ್ಟಾರ್ಟೆಡ್ ಡೈವಿಂಗ್ ಇನ್, ಐ ಸ್ಟಾರ್ಟೆಡ್ ರೀಡಿಂಗ್ ಅಬೌಟ್ ದಟ್ ಹೋಲ್ ಥಿಂಗ್. ನಮ್ಮ ಕೊಡಗಿನ ಕಾಫಿದು ಸ್ಪೆಷಾಲಿಟಿ ಏನಂದರೆ ವಿ ಫಾಲೋ ದಿ ನ್ಯಾಚುರಲ್ ಪ್ರಾಸೆಸ್ ಆಫ್ ಡ್ರೈಯಿಂಗ್. ದಟ್ ಈಸ್ ದ main difference, and also well approached process anta helbodu, because there are a lot of small farmers, there are a lot of farmers who do only that for their living, and eventually with all this commercialization, coffee day inda hididu bere coffee company ಗಳು ಬಂದಿದೆ, ಟಾಟಾ, ನೆಸ್ಕೆಫೆ, ಆ ತರ ಕಾಫಿ ಕಂಪನಿಗಳು eventually commercialization went into wash process of coffee. ಸೊ ಅದೆರಡನ್ನ ಸ್ಟಡಿ ಮಾಡ್ಬೇಕಾಗಿ ಬಂತು. ಸೊ ಇನ್ Coor Brew we use the natural processed coffee beans, and that is what we have felt that is the one that gives the best filter coffee flavor for us. ಎಕ್ಸಲೆಂಟ್ ಎಕ್ಸ್ಪ್ಲನೇಷನ್. ತುಂಬಾ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ಭೂಮಿ ಫುಡ್ಸಿಗೆ ಹೋಗೋಣ ರೂಪಾ ಅವ್ರ ಹತ್ರ. ಸೊ ನಿಮ್ದು ಇನ್ಸ್ಪಿರೇಷನ್ ಹೇಗೆ ಬಂತು? ಇದು ಅಫ್ಕೋರ್ಸ್ ಕೋವಿಡ್ ಟೈಮಿಂದ ಅದೆಲ್ಲ ನೀವು ಮೊದಲು ಹೇಳಿದ್ರಿ, ಬಟ್ ವೈ ಭೂಮಿ ನ್ಯಾಚುರಲ್ ಫುಡ್ಸ್? ಸೊ ನಮ್ದು ಭೂಮಿ ನ್ಯಾಚುರಲ್ ಫುಡ್ಸ್ ಅನ್ನೋದು ಒಂದು ಆನ್ಲೈನ್ ಗ್ರೋಸರಿ ಸ್ಟೋರ್. ಸೊ ಇವಾಗ ಈ ಟೈಮ್ ಅಲ್ಲಿ ನಮ್ಮ ಹತ್ರ ಅಕ್ಕಿ ಬೇಳೆಗಳು ಮಾತ್ರ ಇದೆ, ಬಟ್ ಹೋಗ್ತಾ ಹೋಗ್ತಾ ಇನ್ನ ಜಾಸ್ತಿ ಸಾಮಾನುಗಳನ್ನೆಲ್ಲ ತರಬೇಕು ಅಂತ ಇದೀವಿ. ನಮ್ದು ಮೇನ್ ಉದ್ದೇಶ ಏನು ಅಂದ್ರೆ ಆರ್ಗ್ಯಾನಿಕ್ ಫುಡ್ ನ ಎಲ್ಲಾರ್ಗೂ ಅಫೋರ್ಡಬಲ್ ಪ್ರೈಸಸ್ ನಲ್ಲಿ ಕೊಡ್ಬೇಕು ಅಂತ. ಎಲ್ಲಾರು ಆರ್ಗ್ಯಾನಿಕ್ ಕನ್ಸ್ಯೂಮ್ ಮಾಡ್ಲೇಬೇಕು, ಯಾಕೆಂದ್ರೆ ದೇಹಕ್ಕೂ ಒಳ್ಳೇದು ಪ್ಲಸ್ ಭೂಮಿಗೂ ಒಳ್ಳೇದು ಅಲ್ವಾ? ಯಾಕೆ ಪೆಸ್ಟಿಸೈಡ್ಸ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಆ ತರ ಭೂಮಿನ ಹಾನಿ ಮಾಡಲ್ಲ ನಾವು. ಅದ್ರಿಂದಾಗಿ ನಮ್ ಮೇನ್ ಉದ್ದೇಶ ಕಂಪನಿದು ಈ ತರ ಆರ್ಗ್ಯಾನಿಕ್ ಫುಡ್ ಗಳನ್ನ ಇಂಡಿಯಾ ಇಂದ ತಂದು ಇಲ್ಲಿ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಕೊಡ್ಬೇಕು ಅಂತ. ಅಂಡ್ ಅದಕ್ಕೆ ಇನ್ಸ್ಪಿರೇಷನ್ ನಾ ಹೇಳ್ದಂಗೆ ಕೋವಿಡ್ ಟೈಮ್ ಅಲ್ಲಿ ಮಾಡಿದ್ವಿ. ಅವಾಗ ನೋಡಿದ್ವಿ ಒಂದು ಡಿಫ್ರೆನ್ಸ್ ಏನಂದ್ರೆ ನಮ್ಮ ಮಾಡೆಲ್ ನಲ್ಲಿ ನಾವ್ ಇಂಡಿಯಾ ಇ ಕಾಮರ್ಸ್ ನ ಇಲ್ಲಿ ಟ್ರೈ ಮಾಡ್ತಾ ಇದೀವಿ, ಏನ್ ಡೈರೆಕ್ಟ್ ಟು ಕಸ್ಟಮರ್ಸ್ ಅಂತ. Coor Brew ಅವರು ಮೇ ಬಿ ಅದನ್ನೇ ಟ್ರೈ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೂ ಗೊತ್ತಿದೆ ಹೇಗಾಗತ್ತೆ ಇದು ಅಂತ. ಸೊ ಮೇನ್ ಅಂದ್ರೆ ನಾವು ಡೋರ್ ಟು ಡೋರ್ ಡೆಲಿವರಿ. ಸೊ ವಾಟ್ಸ್ಆಪ್ ನಲ್ಲಿ ಕೂತ್ಕೊಂಡು ಇಂಡಿಯಾನಲ್ಲಿ ಕೇಳಿಸ್ತಿರೋರ್ಗೆ ಇದು ತುಂಬಾ ಕಾಮನ್ ವೇ ಆಫ್ ಆರ್ಡರಿಂಗ್, ಬಟ್ US ನಲ್ಲಿ ಅದಿರ್ಲಿಲ್ಲ. ವಾಟ್ಸ್ಆಪ್ ನಲ್ಲಿ ಇನ್ಸ್ಟಾ ಕಾರ್ಟ್ ಆ ತರದ್ರಲ್ಲಿ, ಬಟ್ ನಾವು ಪರ್ಸನಲ್ ಆಗಿ ಹೋಗಿ ನಮ್ ಕಸ್ಟಮರ್ಸ್ ನ ಮಾತಾಡಿ ಅವ್ರಿಗೆ ಕೊಟ್ಟು ಅವ್ರ ಫೀಡ್ಬ್ಯಾಕ್ ತಗೊಂಡು ಬರ್ತೀವಿ. ಸೊ ಈ ತರ ಒಂದು ಆರ್ಗ್ಯಾನಿಕ್ ಫುಡ್ ಇಂದ ಕಮ್ಯುನಿಟಿನೂ ಗ್ರೋ ಮಾಡ್ಬೋದು, ಪ್ಲಸ್ ಒಳ್ಳೆ ಅಫೋರ್ಡಬಲ್ ಪ್ರೈಸಸ್ ನಲ್ಲೂ ಕೊಡ್ಬೋದು. ಆಮೇಲೆ ಬಲ್ಕ್ ಆರ್ಡರ್ಸ್ ನು ಎನ್ಕರೇಜ್ ಮಾಡ್ತಾ ಇದೀವಿ, ಯಾಕೆ ಅಂದ್ರೆ ಜಾಸ್ತಿ ಬಲ್ಕ್ ಮಾಡಿದಷ್ಟು ಕಮ್ಮಿ ಪ್ಯಾಕೇಜಿಂಗ್ ವೇಸ್ಟ್ ಆಗತ್ತೆ, ಪ್ಲಸ್ ಬೇಗ ಕೊಡ್ಬೋದು ಜನರಿಗೆ. ಆ ತರನು ನಮ್ದು ಒಂದು ಉದ್ದೇಶ ಇದೆ ಸರ್. ಎಕ್ಸಲೆಂಟ್ ತುಂಬ ಒಳ್ಳೆ ಎಕ್ಸ್ಪ್ಲನೇಷನ್. ಅಂದರೆ ನೀವು ಬೇಸಿಕಲಿ ಯು ಗೆಟ್ ದ ಪ್ರಾಡಕ್ಟ್ ಫ್ರಮ್ ಇಂಡಿಯಾ, ದೆನ್ ಯು ಸಪ್ಲೈ ಇಟ್ ಹಿಯರ್ ಥ್ರೂ ಆನ್ಲೈನ್ ಪ್ರೋಸೆಸ್ಸಿಂದ. ಡೆಫಿನೆಟ್ಲಿ, ಐ ಮೀನ್ ಐ ಕ್ಯಾನ್ ಗೋ ಆನ್ಲೈನ್ ಆ್ಯಂಡ್ ಆರ್ಡರ್ ದಿಸ್ ಆ್ಯಂಡ್ ದೆನ್ ಯು ಡೆಲಿವರ್ ಇಟ್ ಟು ದ ಡೋರ್. ಓಕೆ, ಗ್ರೇಟ್ ಐಡಿಯಾ. ಪ್ರೇಕ್ಷಕರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ತೀನಿ. ಹಾಗೆ ನಮ್ಮ ಜನನಿ ಅವರು ಈ ಫಿಲ್ಟರ್ ಕಾಫಿ ನಮ್ಮ ಸೌತ್ ಇಂಡಿಯಾದಲ್ಲಿ ಎಷ್ಟು ಫೇಮಸ್ ಇರುತ್ತೆ,
ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಅಂತೂ ತುಂಬ ಅಂದರೆ ತುಂಬ ಒಳ್ಳೆ ಫಿಲ್ಟರ್ ಕಾಫಿಗಳೆಲ್ಲ ಸಿಗುತ್ತೆ. ಆದರೆ ನಾನು ಇಲ್ಲಿ ಡೆಫಿನೆಟಾಗಿ ಡಿಫ್ರೆನ್ಸ್ ನೋಡಿದ್ದೀನಿ ಆಫ್ಟರ್ ಐ ಆರ್ಡರ್ಡ್ ಕೂರ್ಗ್ ಬ್ರೂ ಕಾಫಿಯನ್ನು. ಇಟ್ ಹ್ಯಾಸ್ ಡಿಫ್ರೆಂಟ್ ಒಂಥರ ಏನೋ ಒಂದು ಟೇಸ್ಟ್ ಇದೆ. ಸೊ ಲೈಕ್ ಯು ಗೆಟ್ ಅಡಿಕ್ಟೆಡ್ ಅಂತ ಹೇಳ್ತೀನಿ. ಸೊ ಒಳ್ಳೆ ಕೆಲಸ ಮಾಡಿದ್ದೀರಾ ಜನನಿ. ಸೊ ಲೆಟ್ ಅಸ್ ಗೋ ಟು ಸಾರಿಕಾ ಅವರಿಗೆ. ಸಾರಿಕಾ ಅವರೇ, ನಿಮ್ಮದು writing definitely, you have to put a lot of thoughts into it. So being an engineer, of course, I guess ನೀವು ಸಾಫ್ಟ್ವೇರ್ ಫೀಲ್ಡಲ್ಲಿ ಇದ್ದೀರಿ ಅಂತೇಳಿ. ಸೊ ಬೀಯಿಂಗ್ ಎನ್ IT ಪರ್ಸನ್, ದ ಲಾಟ್ ಆಫ್ ಥಾಟ್ ಪ್ರೊಸೆಸ್ ಗೋಸ್ ಡ್ಯೂರಿಂಗ್ ದ ಡೇ ಅಲ್ಲಿ ಕೂಡ. ಆ್ಯಂಡ್ ಸಮ್ಟೈಮ್ಸ್ ನಿಮಗೆಲ್ಲ ಟೈಮ್ ಬೌಂಡ್ ಈ ಟಾರ್ಗೆಟ್ಸ್ ಎಲ್ಲ ಇರುತ್ತೆ. ಸೊ how conflicting it is, ನಿಮ್ಮ IT related thoughts with your normal creative writing thoughts? ಕೆಲಸ ಇಸ್ ಲೈಕ್ ಯು ಯಾರೋ ಏನೋ ಹೇಳ್ತಾರೆ, ಯು ಲಿಸನ್ ಟು ದೆಮ್ ಅಂಡ್ ನಿಮ್ ಬಾಸಸ್ ಹೇಳಿದ್ದು ನಾವು ಕೆಲಸ ಮಾಡ್ತೀವಿ. ಸೊ ಇಟ್ ಈಸ್ ನಮ್ ಸ್ಪೇಸ್ ಅಲ್ಲಿ ವಿ ಆರ್ ಕನ್ಫೈನ್ಡ್ ವಿತ್ ಅವರ್ ವರ್ಕ್. Creativity is you're limitless. So nimge you can think, you can write, you're like you can express those emotions. So it is like you can get flavors from yourself or ಬೇರೆ ಕಡೆಯಿಂದ. ಸೊ however you see, right? ಎಷ್ಟೊಂದು ಜನ ಕೇಳ್ತಾರೆ, ನನಗೆ ಯಾಕೆ ಇದು ಬಂದಿಲ್ಲ, ನನಗೆ ಯಾಕೆ ಇದು ಹಿಂಗಾಯ್ತು, ನನಗೆ ಯಾಕೆ ಇದು, ಬಿಕಾಸ್ ಐ ಡೂ ಮ್ಯಾಟ್ರಿಮೋನಿ. ಇವಾಗ ಐ ಗೆಟ್ ಮೋರ್ ಆಫ್ ದೀಸ್ ಕ್ವೆಶನ್ಸ್. ನನಗೆ ಯಾಕೆ ಹಿಂಗೆ ಇದಾಗ್ತಾ ಇದೆ, ನನಗೆ ಯಾಕೆ ಹಂಗಾಗ್ತಾ ಇದೆ ಅಂತ. ವೆನ್ ಯು ಗೋ ಡೀಪರ್ ಅಂಡ್ ಯು ಸೇ ಸಮ್ ಕ್ಯಾರೆಕ್ಟರ್ಸ್ ವೆನ್ ಐ ರೈಟ್, I try to answer those somewhere subconsciously ansate, I don't know, but ಕೆಲವು like one of my stories, My Admirable Love Story anta. It's a novel, novella, I can say. It's not a novel. It's about 150 page novella. So adralli I've written about marriage is not about falling in love, and I mean it is one part of it, but our story really, the lady in the house falls sick, and then she realizes that she has to prioritize her health over her marriage, because she's fallen sick. So marriage comes with a whole baggage, and then we do it it is just Correct. not that it is not that first honeymoon phase and you think that next 50 years is going to be the same honeymoon phase, or 100 years, however long it is going to be the same honeymoon phase. So it comes with its own set of baggage, and you never know what comes when. So Correct. it is not predictable. So we can only lead, we can only say nam thoughts correct ಮಾಡ್ಕೋಬಹುದು, nam intentions correct ಮಾಡ್ಕೋಬಹುದು, we can lead, we can realign and keep leading our life, but we don't have our we cannot say that ನಾವ್ ಇಷ್ಟೆಲ್ಲ ಇಟ್ಕೊಂಡ್ರು ಹಿಂಗೆ ಆಗತ್ತೆ ಔಟ್ಕಮ್ ಅಂತ we can't say. So My Admirable Love Story is about that lady gets fall sick, and she meets three people. So there is one character who is like who they've all fallen sick because of various reasons, and they've come to the same dietitian to heal themselves. So the story revolves about how they change their diet, how they become friends, and how they help each other recover from their current situation. ಎಕ್ಸಲೆಂಟ್ ಎಕ್ಸಾಂಪಲ್ ಈಗ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಈಗ ಇನ್ಫ್ಯಾಕ್ಟ್ ಯು ಕ್ಯಾನ್ ಆಲ್ಸೋ ಇನ್ಕ್ಲೂಡ್ ಹೌ ದೇ ಕ್ಯಾನ್ ಹೀಲ್ ಬೈ ಹ್ಯಾವಿಂಗ್ ಎ ಕೂರ್ಗ್ ಬ್ರೂ ಕಾಫಿ ಅಂಡ್ ಆಲ್ಸೋ ಆರ್ಡರಿಂಗ್ ಆರ್ಗ್ಯಾನಿಕ್ ಭೂಮಿ ಫುಡ್ಸ್ ಅಂತ ಹೇಳ್ತಾ ಇಲ್ಲೊಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬರೋಣ. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ
ಜನುಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಮನೆ ತುಂಬುವಂಥ ನಗೆ ಚೆಲ್ಲುವಂಥ ಮುದ್ದಾದ ಮಗುವು ಬರಲಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಏಳೇಳು ಜನುಮದಲು ತೀರದ ಸಂಬಂಧ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. 101 ವರುಷ ಚಿಲ್ಲಿರಲಿ ಹರುಷ ಬೆಳಗಿರಲಿ ಬೊಲವ ಹಣತೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಏಳೇಳು ಜನುಮದಲು ತೀರದ ಸಂಬಂಧ. ಸಿರಿತನದ ಸಿಹಿಯೋ ಬಡತನದ ಕಹಿಯೋ ನಿಮಗೆಂದು ಒಂದೇ ಇರಲಿ. ಸಿರಿತನದ ಸಿಹಿಯೋ ಬಡತನದ ಕಹಿಯೋ ನಿಮಗೆಂದು ಒಂದೇ ಇರಲಿ. ಸಮನಾದ ಪ್ರೀತಿ ತೋರುವುದೇ ರೀತಿ ಬಿರುಗಾಳಿ ಏನೇ ಬರಲಿ. ಮದುವೆಯ ಈ ಬಂಧ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಮತ್ತೊಮ್ಮೆ ನಿಮಗೆ ರಾಜೀವ್ ಕುಲಕರ್ಣಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಇದು ಕನ್ನಡವಾಣಿ ಕಾರ್ಯಕ್ರಮಕ್ಕೆ. ಇವತ್ತಿನ ತಾರೀಕು ಮಾರ್ಚ್ 3, 2024. ಮದುವೆಯ ಈ ಸಂಬಂಧ ಅಂತ ಈ ಹಾಡು ನೀವು ಕೇಳಿದ್ರಿ. ಶುಭಾಶಯ ಸಂಗ್ ಬೈ SP ಬಾಲಸುಬ್ರಹ್ಮಣ್ಯಂ. ಸೀತಾ ಮೂವಿಯಿಂದ ಕಲ್ಪನಾ ಮತ್ತು ರಾಜೇಶ್ ಇವ್ರ ಮೇಲೆ ಪಿಕ್ಚರೈಸ್ ಮಾಡಿದ್ದು. ಇದು ಯಾಕೆ ಹಾಕಿದೆ ಅಂದರೆ, ಸಾರಿಕಾ ಅವರು ಮ್ಯಾಟ್ರಮನಿ ಬಗ್ಗೆ ಏನೋ ಒಂದು ಮಾತು ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಎಣಿಸಿದೆ ಇದೊಂದು ಈ ಹಾಡನ್ನು ಇರಲಿ ಅಂತ. ಅವ್ರದ್ದು ಮ್ಯಾಟ್ರಮೋನಿ ಬಿಸ್ನೆಸ್ ಕೂಡ ಬರ್ತಾ ಇದೆ, ಅದ್ರ ಬಗ್ಗೆ ಒಂಚೂರು ಮಾತಾಡೋಣ ಆಮೇಲೆ. ಆದರೆ ಇದರ ಮೊದಲು ಅವರು ಒಂದು ಮಾತು ಹೇಳಿದರು, ಈ ಹೀಲಿಂಗಿಗೆ ಬೇರೆ ಬೇರೆ ಥರದ್ದು ಒಂದು ಪ್ರಾಸೆಸ್ಸನ್ನು ನಾವು ಇನ್ವಾಲ್ವ್ ಮಾಡ್ತೀವಿ ಅಂತ. ಆವಾಗ ನಾನು ಜೋಕಿಂಗ್ಲಿ ಹೇಳಿದೆ, ವೈ ಡೋಂಟ್ ಯು ಆಲ್ಸೋ ಇನ್ವಾಲ್ವ್ ಕಾಫಿ, ನಮ್ಮ ಕೂರ್ಗ್ ಬ್ರೂ ಕಾಫಿ ಮತ್ತು ಭೂಮಿ ನ್ಯಾಚುರಲ್ ಫುಡ್ಸನ್ನು. ಡೆಫಿನೆಟ್ ಆಗಿ ಇಟ್ ವಿಲ್ ಹೀಲ್. ಯಾಕಂದರೆ ಆರ್ಗ್ಯಾನಿಕ್ ನಾವು ನ್ಯಾಚುರಲ್ ಫುಡ್ಡನ್ನು ಆರ್ಡರ್ ಮಾಡ್ತಾ ಇದ್ದಾರೆ ರೂಪಾ ಅವರು. ಸೊ ಕಮಿಂಗ್ ಬ್ಯಾಕ್ ಟು ಅಗೇನ್ ಭೂಮಿ ನ್ಯಾಚುರಲ್ ಫುಡ್ಸ್ ಅಂತ ಹೇಳ್ತೀನಿ. ಸೊ ರೂಪಾ ಅವರೇ, ನೀವು ಇದನ್ನು ಅಫ್ಕೋರ್ಸ್ ಯು ಸೆಡ್ ದಟ್ ಇಟ್ ಈಸ್ ಬೀಯಿಂಗ್ ಬ್ರಾಟ್ ಫ್ರಮ್ ಇಂಡಿಯಾ. ಸೊ ಅದನ್ನು ನಿಮ್ಮದೇ ಒಂದು ಯು ಹ್ಯಾವ್ ಯುವರ್ ಓನ್ ಫೀಲ್ಡ್ ಅಥವಾ ಔಟ್ಸೋರ್ಸ್ ಮಾಡಿರ್ತಾರ, ಅದು ವಾಟ್ ಈಸ್ ದ ಪ್ರಾಸೆಸ್ ಹಿಯರ್? ಖಂಡಿತ. ಸೊ ರಾಜೀವ್ ಅವರೇ, ನಮ್ದು ಮೇನ್ ಗೋಲ್ ಆರ್ಗ್ಯಾನಿಕ್ ಫುಡ್ ನ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ತರೋದು. ಅದಕ್ಕೆ ಇಂಡಿಯಾನಲ್ಲಿ ನಾವು ಬೇರೆ ಬೇರೆ ರೈತರ ಜೊತೆ ಕೊಲಾಬರೇಟ್ ಮಾಡ್ತಾ ಇದ್ದೀವಿ. ಈ ತರ ಮಾಡೋದ್ರಿಂದ ಅವರಿಗೂ ಒಳ್ಳೇದು, ನಮಗೂ ಒಳ್ಳೆ ಫುಡ್ ಸಿಗತ್ತೆ. ಸೊ ನಾವು ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಗಳಿದ್ದಾರೆ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಅವೆಲ್ಲ ಸೇರ್ಕೊಂಡು ತರ್ತಾ ಇದೀವಿ. ನಮ್ದೇ ಫೀಲ್ಡ್ ಅಂತ ಇಲ್ಲ, ಬಟ್ ಬೇರೆ ಬೇರೆ ಜಾಗಗಳಿಂದ. ಬೇರೆ ಬೇರೆ ಜಾಗಗಳು ಯಾಕೆಂದ್ರೆ ಒಂದೊಂದು ಜಾಗದಲ್ಲಿ ಒಂದೊಂದು ಬೆಳೆ ಚೆನ್ನಾಗಿ ಬೆಳೀತಾ ಇದೆ, ಅದು ನಮಗ್ ಗೊತ್ತಿದೆ. ಭಾರತ ದೇಶ, ಇಡೀ ದೇಶ ತುಂಬಾ ಫರ್ಟೈಲು, ಬೇರೆ ಬೇರೆ ತರ ಗಿಡಗಳನ್ನ ಮತ್ತೆ ಕ್ರಾಪ್ಸ್ ಗಳನ್ನ ಬೆಳೀತಾರೆ. ಬಟ್ ನಮಗ್ ಬೇಕಾಗಿರೋದು ಇವಾಗ ಫಾರ್ ಎಕ್ಸಾಂಪಲ್ ಸೋನಾ ಮಸೂರಿ. ನಮ್ದು ಸೋನಾ ಮಸೂರಿ ಅನ್ನೋದು ಕರ್ನಾಟಕದ ಸ್ಪೆಷಲ್ ರೈಸ್. ಅಂಡ್ ನೀವು ನೋಡಿದ್ರೆ ಅದೊಂಥರ ಅಡ್ಗೆ ಮಾಡಿದಾಗ ಅರಳೋದು ಅಂತಾರೆ, ಚೆನ್ನಾಗಿ ಅರಳತ್ತೆ. ಅದ್ರಲ್ಲಿ ಚಿತ್ರಾನ್ನ ಆಗ್ಲಿ ಇಲ್ಲ ಪುಳಿಯೋಗರೆ ಆಗ್ಲಿ ಕಲ್ಸಿ ಕಡ್ಲೆಕಾಯಿ ಎಣ್ಣೆ ಹಾಕೊಂಡು ಊಟ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಅಲ್ವಾ.
ಸೊ ಆ ತರ ಇರ್ಬೇಕಾದ್ರೆ ನಾವ್ ಆ ಲೊಕೇಶನ್ ಅಲ್ಲಿ ಯಾವ್ದು ಚೆನ್ನಾಗಿ ಬೆಳಿತಿದ್ಯೋ ಆ ರೈತರ ಜೊತೆ ಕೊಲಾಬರೇಟ್ ಮಾಡಿ ಅವ್ರಿಗೊಂದು ಫೇರ್ ಪ್ರೈಸ್ ಕೊಟ್ಟು ಇಂಪೋರ್ಟ್ ಮಾಡ್ತಾ ಇದೀವಿ. ಸೊ ಅದು ನಮ್ದು ಪ್ರಾಸೆಸ್. ಆಸ್ ಆಫ್ ನೌ ಇವಾಗ ಇಂಡಿಯಾ ಇಂದಾನೆ ಎಲ್ಲಾ ಪ್ರಾಡಕ್ಟ್ಸ್ ತರಿಸ್ಬೇಕು ಅಂತ ನಮ್ ಉದ್ದೇಶ. ಅಲ್ಲಿ ಎಕಾನಮಿ ಹೆಲ್ಪ್ ಆಗತ್ತೆ, ಪ್ಲಸ್ ನಮ್ಗೆ ಆ ಕ್ವಾಲಿಟಿನ ಗ್ಯಾರಂಟಿ ಮಾಡ್ಬೋದು ಅಂತ. ಅಂಡ್ ಸೆಕೆಂಡ್ ಥಿಂಗ್ ಆಲ್ಸೋ ಐ ಬಿಲೀವ್ ನಿಮ್ಗೆ ಒಂದು ಪರಿಚಯ ಇದ್ದ ಜಾಗದಿಂದ ನೀವು ತರಬೇಕಾದ್ರೆ ಯು ಹ್ಯಾವ್ ಮೋರ್ ಕಂಟ್ರೋಲ್ ಖಂಡಿತ ಇನ್ ಯುವರ್ ಲಾಜಿಸ್ಟಿಕ್ ಪ್ರಾಸೆಸ್ ಅಂತ ಹೇಳ್ತೀನಿ. ಸೊ ಖಂಡಿತ ನೀವು ಇದನ್ನೆಲ್ಲ ನೀವು ಇಂಪೋರ್ಟ್ ಮಾಡಬೇಕಾದ್ರೆ ಅಫ್ಕೋರ್ಸ್ US ರೆಗ್ಯುಲೇಷನ್ಸ್ ಆರ್ ಕ್ವೈಟ್ ಸ್ಟ್ರಿಂಜೆಂಟ್ ಅಂಡ್ ಸ್ಟ್ರಿಕ್ಟ್ ಆಸ್ ಫಾರ್ ಆಸ್ Absolutely. ಫುಡ್ ಈಸ್ ಕನ್ಸರ್ನ್ಡ್. ಯಾಕಂದ್ರೆ ಅಗ್ರಿಕಲ್ಚರ್ ಅಲ್ಲಿ ದೇ ಸ್ಕ್ರೂಟನೈಸ್ ಈಚ್ ಅಂಡ್ ಎವ್ರಿಥಿಂಗ್. ಸೊ ಡೆಫಿನೆಟ್ಲಿ ನಿಮ್ಗೆ ಕೆಲವೆಲ್ಲ ಅಪ್ರೂವಲ್ ತಗೊಳ್ಬೇಕಾಗುತ್ತೆ ಅಲ್ವಾ ಗವರ್ಮೆಂಟ್ ಖಂಡಿತ. ಇಂದ? ಸೊ ಇವೆಲ್ಲ ನಮ್ದು ಹಸ್ಬೆಂಡ್ ಆಕ್ಚುಲಿ ಹಿ ಇಸ್ ದ ಡ್ರೈವಿಂಗ್ ಫೋರ್ಸ್ ಆಫ್ ದ ಬಿಸ್ನೆಸ್ ಇಫ್ ಯು ವಿಲ್. ಸೊ ನಾನು ಮೋರ್ ಮಾರ್ಕೆಟಿಂಗ್ ಸೈಡ್, ಲೆಟಿಂಗ್ ಪೀಪಲ್ ನೋ ಏನ್ ಮಾಡ್ತಾ ಇದೀವಿ ಅಂತ. ಬಟ್ ಅವರ ಹೆಸರೇನು ಅವ್ರ ರೂಪಾ ಹೆಸರು ಅವರೇ? ಶ್ಯಾಮ್ ರಾವ್ ಅಂತ. ಶ್ಯಾಮ್ ರಾವ್ ಅವರೇ, ವೆರಿ ಗುಡ್ ಜಾಬ್ ಡನ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ದ ಪರ್ಸನ್ ಬಿಹೈಂಡ್ ದಿಸ್ ಸಕ್ಸಸ್ಫುಲ್ ವೆಂಚರ್. ಖಂಡಿತ ಹೇಳಿ ಪ್ಲೀಸ್ ಕಂಟಿನ್ಯೂ. ಖಂಡಿತ. ಸೊ ಅವರು ಇಂಜಿನಿಯರ್ ಆಕ್ಚುಲಿ, ಬಟ್ ಅವ್ರ ಫ್ಯಾಮಿಲಿ ಈ ತರ ಐಡಿಯಾ ಬಂದಾಗ ನಮ್ಮ ಮಾವ ಮತ್ತೆ ನಮ್ ಹಸ್ಬೆಂಡ್ ಸೇರ್ಕೊಂಡು ಇದನ್ನ ಶುರು ಮಾಡಿದ್ದಾರೆ. ನೀವ್ ಹೇಳ್ದಂಗೆ ಆಕ್ಚುಲಿ ಆರ್ಗ್ಯಾನಿಕ್ ಫುಡ್ ನ ತರಿಸೋದು ತುಂಬಾ ಅಂದ್ರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಸೊ ನಾವು ಈ ಐಡಿಯಾ ಬಂದು ಆಲ್ಮೋಸ್ಟ್ 1.5 ವರ್ಷ ಆದ್ಮೇಲೆ ನಮಗ್ ಪ್ರಾಡಕ್ಟ್ ಸಿಗುತ್ತೆ. ಯಾಕೆಂದ್ರೆ ಎಲ್ಲಾವುದು A to Z, ಈವನ್ ಎವ್ರಿ ಪ್ಯಾಕೇಜ್ ಇಂಡಿಯಾ ಇಂದ ಬರೋದನ್ನು ಇನ್ಸ್ಪೆಕ್ಟ್ ಮಾಡಿ ಬಿಡ್ತಾರೆ. ಸೊ ಕ್ವಾಲಿಟಿ ಟಾಪ್ ಕ್ಲಾಸ್ ಆಗಿರ್ಬೇಕು, ಒಂದು ಚೂರು ಆ ಕಡೆ ಈ ಕಡೆ ಇರಬಾರ್ದು. ಪೇಪರ್ ವರ್ಕ್ ಎಲ್ಲ ಅವರೇ ಮಾಡ್ಕೊಂಡ್ಯಾರ, ಆಕ್ಚುಲಿ ಅಟರ್ನಿ ಜೊತೆನೂ ಅಲ್ಲ. ಸೊ ಆ ತರ ಮಾಡಿ, ಬಿಕಾಸ್ ವಿ ಆರ್ ಸೋ ಪ್ಯಾಷನೆಟ್ ದಟ್ ಎಲ್ಲಾರ್ಗು. ಅಂಡ್ ನಮ್ಮ ರೈಸ್ ಟ್ರೈ ಮಾಡಿರೋರು ಹೇಳ್ಬೋದು ದಟ್ ಡಿಫ್ರೆನ್ಸ್ ಕಾಣುತ್ತೆ, ಖಂಡಿತ ಡಿಫ್ರೆನ್ಸ್ ಕಾಣುತ್ತೆ. ಅಂಡ್ ಇಟ್ ವಿಲ್ ಮೇಕ್ ಡೆಫಿನೆಟ್ಲಿ ಫಾರ್ ಡೆಲಿಷಿಯಸ್ ಫುಡ್. ಎಕ್ಸಲೆಂಟ್ ಎಕ್ಸಲೆಂಟ್. ಸೇಮ್ ಕ್ವಶನ್ಸ್ ಅಪ್ಲೈ ಫಾರ್ ನಮ್ಮ ಜನನಿ ಅವರಿಗೆ. ಸೊ ನೀವು ನಿಮ್ಮ ಪ್ರಾಸೆಸ್ ಒಂದು ಸ್ವಲ್ಪ ಹೇಳ್ತೀರಾ? ಹೇಗೆ ನಿಮ್ಮದು ಇಲ್ಲಿ ಕಾಫಿ ನೀವು ತಂದು ಹೇಗೆ ನೀವು ಇಲ್ಲಿ ಇದು ಮಾಡ್ತೀರಾ, ಸೇಲ್ ಮಾಡ್ತೀರಾ? Okay, now we source from the farms. So Cool Brew anta nodidre ನೀವು, we endorse as farm to cup. So we source the best beans from the farm. So when I say best beans, let me go back to that. There are different categories of beans. So once at the ಕಾಫಿ ಚೆರಿ ತಗೊಂಡು ಅದನ್ನ ಪ್ರಾಸೆಸ್ ಮಾಡಿ ಆ ಬೀನ್ಸ್ ಏನ್ ಬರುತ್ತೆ ನಮ್ದು ಇದರಲ್ಲಿ ಲೋಗೋದೆಲ್ಲ ನೋಡ್ತಿರಲ್ಲ ಬೀನ್ಸ್, ಆ ಬೀನ್ಸ್ ಏನಿದೆ ಅದನ್ನ ನಾವು ಈ ಕಾಫಿ ಚೆರಿನ ಮಿಲ್ ಮಾಡಿದ್ರೆ we get different varieties of beans. So they are graded. They start from AAA, the highest grade, to the cracks, which is CD and that. So there are different grades of beans that goes. So we chose particular grade which helps in better roasting and which gives us the best flavor. Okay, so when I say we endorse as farm to cup, so we source beans from the farms locally, that is in Coorg district, and our vision is to give the best coffee drinking experience to coffee lovers like me, or my husband and Mr. Correct. Rajiv Kulkarni, who has tried it. So that our mission and vision has been, and we strive towards working that. We source from the local market, we manufacture it there, and giving the freshness, the best quality is something that we strive on as well. So we have certain standards that we stick to. We call it as standard operating procedures, so that the quality is not sacrificed. And we pack it navalli nama facility alli manufacture ಮಾಡಿ pack ಮಾಡಿ, and we have something, a special valve that we have attached in the package itself, so that during the process, if there is anything, there are natural forms of gases that is produced by coffee. So during that process, if there is anything like that is not affected the quality of the coffee and the blend, or the flavor of the blend that we create. So hang ಮಾಡಿ we bring it in very small shipment. Generally, when you go on the commercial route, when you go retail in large scale, ಏನಾಗುತ್ತೆ, the coffee that is roasted and packaged sits in the package or in the shelf for months together. That whole cycle from the farm
to the the customer, the person who drinks the coffee. It takes months together for them to reach, and by the time they taste it, it is not the fresh coffee. So now we bring it from India, from our facility, in small shipments, and our shipments generally don't go beyond 2 to 4 weeks. And and it is never used beyond 6 months, even though the shelf life is 1 year. So I Very can nice. guarantee that, yeah, every customer who is getting the coffee to their hand delivered, it is the fresh coffee which is roasted in the last 4 weeks. ಎಕ್ಸಲೆಂಟ್. ಇನ್ಫ್ಯಾಕ್ಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಪ್ರೇಕ್ಷಕರಿಗೆ ಹೇಳ್ತಾನೆ, ನಾನು ಆರ್ಡರ್ ಮಾಡಿದಾಗ ಅಲ್ಲಿ ಒಂದು ಸ್ಪೆಷಲ್ ಟಚ್ ಇತ್ತು, ಒಂದು ಬ್ಯೂಟಿಫುಲಿ ಪ್ಯಾಕ್ಡ್, ಬ್ಯೂಟಿಫುಲಿ ಡೆಲಿವರ್ಡ್, ವೆರಿ ನೈಸ್ಲಿ ಡೆಲಿವರ್ಡ್ ಟು ಮೈ ಡೋರ್ ಸ್ಟೆಪ್ಸ್. ಆ್ಯಂಡ್ ಐ ಮೀನ್ ಯು ಕುಡ್ ಫೀಲ್ ದಟ್ ವಾರ್ಮ್ನೆಸ್ ಇನ್ ದ ಸರ್ವಿಸ್ ಅಂತ ಹೇಳ್ತೀನಿ. ವೆರಿ ವೆಲ್ ಗೋಯಿಂಗ್, ಗುಡ್ ಗೋಯಿಂಗ್ ಅಂತ ಹೇಳ್ತೀನಿ ಜನನಿ. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಪ್ರೆಟಿ ಶ್ಯೂರ್ ರೂಪಾ ಅವ್ರ ಹತ್ರ ನೀವು ಆರ್ಡರ್ ಮಾಡಬೇಕು, ನಾನು ಭೂಮಿ ಫುಡ್ಸಿಂದ. ಸೊ ಐ ಆಮ್ ಪ್ರೆಟಿ ಶ್ಯೂರ್ ದ ಥಿಂಗ್ಸ್ ವಿಲ್ ಬಿ ಲೈಕ್ ದ್ಯಾಟ್. ಸರಿಕಾ ಅವ್ರ ಹತ್ರ ಹೋಗೋಣ. ಸೊ ಸರಿಕಾ ಅವರ, ನೀವು ಈಗ ಬ್ರೇಕ್ ಮೊದಲು ನೀವು ಮಾತಾಡುವಾಗ ಮ್ಯಾಟ್ರಿಮೋನಿಯಲ್ ಬಗ್ಗೆ ಏನೋ ಹೇಳಿದ್ರಿ, ಅದ್ರ ಬಗ್ಗೆ ಒಂಚೂರು ಹೈಲೈಟ್ ಒಂದು ನಮ್ಮ ಪ್ರೇಕ್ಷಕರಿಗೆ ಕೊಡಿ. Yeah, so now, matrimony, we do for Hindu people, Hindu only ಇವಾಗ ಸದ್ಯಕ್ಕೆ. So, so anumilan.com ಅಂತ ವೆಬ್ಸೈಟ್ ಇದೆ. So ಅಲ್ಲಿ anumilan.com. ಓಕೆ. Yeah. So ಅಲ್ಲಿ we go and I mean I help in matrimony. ಅಲ್ಲಿ ವಾಸುಮೂರ್ತಿ ಅವರು ಒಬ್ರು, he's ಮಧ್ವ ಸಂಘದ್ದು ಇದು ಇದ್ದಾರೆ. He's the head of ವಿಶ್ವ ಮಧ್ವ Okay. ಸಂಘ. ಆಮೇಲೆ ಈ ಕಡೆ there is ಅನುಪಮಾ ಕೃಷ್ಣಗಿರಿ and ಇವರು like ವೈಭವ್ ಜೋಶಿ. ವೈಭವ್ ಜೋಶಿ ಅಲ್ಲ. So ಇವರೆಲ್ಲ they are like main ಇದು, they help find contacts, ಯಾರಿಗೇನ್ ಬೇಕು ಅಂತ. Then they so I connect with them, ಅವ್ರ ಜೊತೆ ಮಾತಾಡಿ, then I help them out. Then I'm also in ಬೇರೆ ಮ್ಯಾಟ್ರಿಮೋನಿ ಗ್ರೂಪ್ ಅಲ್ಲೂ ಇದೀನಿ. I'm in a Brahmin matrimony group, I'm in this group. So Okay. multiple groups ಅಲ್ಲಿ ಇದೀನಿ ಇವಾಗ. ಸೊ ಯಾರ್ಯಾರಿಗೆ ಏನೇನ್ ಇದು ಲೈಕ್ ಯಾರು ಏನಾದ್ರು ರಿಕ್ವೆಸ್ಟ್ ತಗೊಂಬಂದ್ರೆ I try my best to You help them try out. to Yeah, I connect try them. to Okay. connect. So I'm just I don't tell I'm a person, I'm a platform for them, because I can only connect phone numbers. ನನಗೆ ಅವ್ರದ್ದೇನು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಏನು like ಗೊತ್ತಿರಲ್ಲ. So I just connect the two people and help them, at least initiate a contact. ಸೊ ಡೆಫಿನೆಟ್ಲಿ ನೀವು ಒಂದು ಡಿಸ್ಕ್ಲೇಮರ್ ಹಾಕ್ಬಿಟ್ಟಿರ್ತೀರಾ, ನಾವು ಹಾಕಿರ್ ಜಸ್ಟ್ ನಿಮಗೆ ಪ್ಲಾಟ್ಫಾರ್ಮಲ್ಲಿ ತಂದು ಕೊಡ್ತೀನಪ್ಪ, ಆಮೇಲೆ ನೀವು ಆಯಿತು, ನಿಮ್ಮ ಮ್ಯಾಟ್ರಿಮೋನಿ ಪಾರ್ಟ್ನರ್ ಆಯಿತು. ದಟ್ಸ್ ಆಲ್ ಯು ಡೂ. ಓಕೆ, ಗುಡ್. ದ ಡಿಸ್ಕ್ಲೇಮರ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಜನರು ಅನ್ನೋ, ಸರಿಕಾ ಎಲ್ಲಿ ನಿಮ್ಗೆ ಯಾರನ್ನು ಕಳಿಸಿದ್ರಿ, ಏನು ಮಾಡಿದ್ರಿ ಅಂತೇಳಿ ಆಗಬಾರ್ದು. ಎನಿವೇ, ಇನ್ನೊಂದು ಸಣ್ಣ ಬ್ರೇಕ್ ತೊಗೊಂಡು ಬರೋಣ. ಬ್ಯೂಟಿಫುಲಿ ದೇ ಆರ್ ಎಕ್ಸ್ಪ್ಲೇನಿಂಗ್ ದೇರ್ ವೇ ಆಫ್ ವರ್ಕ್ ಆ್ಯಂಡ್ ದೇರ್ ವರ್ಕ್ ಇಟ್ ಸೆಲ್ಫ್. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಯು ಫೀಲ್ ವೆರಿ ಪ್ರೌಡ್ ವೆನ್ ಯು ಮೀಟ್ ಸಚ್ ಎಂಟ್ರಪ್ರಿನರ್ಸ್. ಯಾಕಂದರೆ ಅಷ್ಟೊಂದು ಆಸಕ್ತಿ ಇಟ್ಕೊಂಡು, ಅಷ್ಟೊಂದು ಎನರ್ಜಿ ಇಟ್ಕೊಂಡು, ದೇ ಆರ್ ಟ್ರೈಂಗ್ ಟು ಬಿಲ್ಡ್ ದೇರ್ ಓನ್ ಒಂಥರ ಒಂದು ಟೆರಿಟರಿ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಕಾಂಗ್ರ್ಯಾಚುಲೇಷನ್ಸ್ ಟು ಆಲ್ ದೀಸ್ ಬ್ಯೂಟಿಫುಲ್ ಯಂಗ್ ಲೇಡೀಸ್ ಹಿಯರ್. ಆ್ಯಂಡ್ ಇನ್ನೊಂದು ಸಣ್ಣ ಬ್ರೇಕ್ ತೊಗೊಂಡು ಮತ್ತೆ ನಾವು ಲಾಸ್ಟ್ ಸೆಗ್ಮೆಂಟಿಗೆ ಬರೋಣ.
ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ನಾ ಮನಸೋತೇನೆ ಚಿನ್ನ ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ಆ ಮನಸೋತೇನೆ ಚಿನ್ನ ನಾ ಮನಸೋತೇನೆ ಚಿನ್ನ ಬಯಲು ಸೀಮೆಯ ಗಂಡು ಬಲುಗುಂಡು ಜಗಮುಂಡು ದುಂಡು ಹೂ ಚೆಂಡು ನನ್ನ ಸರದಾಗೆ ರಸಗುಂಡು ನನ್ನ ಸರದಾಗೆ ರಸಗುಂಡು ಮಾತು ನಿಂದು ಹುರಿದ ಹರಳು ಸಿಡಿದಂಗೆ ಕಣ್ಣುಗಳು ಮಿಂಚಂಗೆ ನಿನ್ನ ನಗೆಯಲ್ಲೇ ಸೆಳೆದಲ್ಲೇ ಮನದಾಗೆ ನಿಂತ್ಯಲ್ಲೇ ನನ್ನ ಮನದಾಗೆ ನಿಂತ್ಯಲ್ಲೇ ಮಲೆನಾಡ ಹೆಣ್ಣ ಮೈ ಬಣ್ಣ. ನಾನು ಮಧ್ಯದಲ್ಲಿ ನಿಲ್ಲಿಸಿದೆ ಹಾಡು, ಯಾಕಂದರೆ ಆಲ್ಮೋಸ್ಟ್ ವಿ ಆರ್ ಕಮಿಂಗ್ ಟು ದ ಲಾಸ್ಟ್ ಸೆಗ್ಮೆಂಟ್ ಆಫ್ ಅವರ್ ಶೋ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು 5-6 ನಿಮಿಷ ಉಳಿದಿದೆ. ಸೊ ಬಿಫೋರ್ ನಾನು ಅದು ಜಾಸ್ತಿ ಈ ಸಮಯ ಹಾಡಿಗೆ ಕೊಡಬಾರ್ದು ಅಂತ ಹೇಳಿ ಅದನ್ನು ಅಲ್ಲೇ ನಿಲ್ಲಿಸಿದೆ. ನಮ್ಮ ಸಾರಿಕಾ ಅವರು ತಮ್ಮ ಲೊಕೇಶನ್ ಚೇಂಜ್ ಮಾಡಿ ಒಳಗೆ ಬಂದರು. ತುಂಬ ಗಾಳಿ ಬೀಸ್ತಾ ಇದೆ ಅಂತ ಅವರಿಗೆ ಸ್ವಲ್ಪ ಚಿಂತೆ ಆಯಿತು. ಸೊ ನೋ ವರೀಸ್ ಸಾರಿಕಾ ಅವರೇ, ಯು ಸ್ಟಿಲ್ ಲುಕ್ ಗುಡ್ ಆ್ಯಂಡ್ ಬ್ರೈಟಾಗಿ ಕಾಣ್ತಾ ಇದ್ದೀರಾ, ತೊಂದರೆ ಇಲ್ಲ. ಸೊ ಲೇಡೀಸ್, ವಿ ಆರ್ ಎಟ್ ದ ಲಾಸ್ಟ್ ಸೆಗ್ಮೆಂಟ್ ಆಫ್ ದ ಶೋ. ಸೊ ಬಿಫೋರ್ ವಿ ಕ್ಲೋಸ್ ದ ಶೋ, ಫಸ್ಟ್ ಆಫ್ ಆಲ್ ನಿಮ್ಮ ಕಡೆಯಿಂದ ನಮ್ಮ ಪ್ರೇಕ್ಷಕರಿಗೆ ಒಳ್ಳೆಯ ಒಂದು ಮೆಸೇಜು ಕೊಡಿ. ಡೆಫಿನೆಟ್ ಆಗಿ ಆಲ್ಸೋ ಐ ವಾಂಟ್ ಯು ಟು ನಿಮ್ಮದು ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಸೈಟ್ ಏನಾರು ಇದ್ದರೆ, ವೆಬ್ಸೈಟ್ ಇದ್ದರೆ ಅದನ್ನು ಕೂಡ ಹೇಳಿ, ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್ ವೇರ್ ಪೀಪಲ್ ಹ್ಯಾವ್ ಟು ಗೆಟ್ ಇನ್ ಟಚ್ ವಿತ್ ಯು. So, okay, let's start with Janani. Thank you, Rajiv, for the opportunity. To the customers, if you are a coffee lover, go please check us out on our website www.courbrew.com. Our Facebook page as Courbrew and Instagram as Courbrew. Please follow us. Now we deliver across DFW. We do free shipping and delivery to your doorstep, and we also ship across United States, and we have some free shipping opportunities. Enidrunu, I am also available. We have a team who responds to you on live chat, so please reach out on to any platforms, whichever is comfortable, WhatsApp or website or Instagram or Facebook, and we are there to answer your questions early. Excellent, Janani. Thank you. Sarika ಅವರು. ಹಲೋ ಎವ್ರಿವನ್. ನನ್ನ ಇನ್ಕಿಟ್ ಮೇಲೆ ಹೋಗಿ ನನ್ನ ಕತೆ ಓದಿ ಒಂದು ಮೈ ಅಡ್ಮಿರಬಲ್ ಲವ್ ಸ್ಟೋರಿ that is about how the lady heals being in a family and how her family supports her. The next one is My Life in a Suitcase. My Life in a Suitcase ನಲ್ಲಿ ರೋಷನ್ಗೆ he realizes winning or triumph doesn't mean that the person wins, but he will conquer his emotions and his mind, and he will not be affected by the outcomes. So please ಇದೆರಡು ಕತೆ ಓದಿ, let me know how it is, and anyone has any matrimony queries, do reach us. I'm always there to help you and support you on that. Thank you, Sarika. Last but not the least, ರೂಪಾ ಅವ್ರ ಹತ್ರ ಹೋಗೋಣ. ಸೊ ಎಲ್ಲರಿಗೂ ಮೆಸೇಜ್ ಏನಂದ್ರೆ, ಡೆಫಿನೆಟ್ಲಿ ಆದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ. ಹೆಲ್ತ್ಗೂ ಒಳ್ಳೇದು, ಭೂಮಿಗೂ ಒಳ್ಳೇದು. ನೀವು ಭೂಮಿ ಪ್ರಾಡಕ್ಟ್ಸ್ ಅನ್ನ ಟ್ರೈ ಮಾಡಬೇಕು ಅಂದ್ರೆ ಯು ಕ್ಯಾನ್ ಆರ್ಡರ್ ಆನ್ ದ ವೆಬ್ಸೈಟ್ www.bhuminaturalfoods.com. ಇಲ್ಲ ಅಂದ್ರೆ ನಮ್ದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯುವರ್ ಭೂಮಿ ಫುಡ್ಸ್ ಅಂತ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಚುಲಿ ನಾವು ಯಾರ್ಯಾರು ಭೂಮಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಅಡ್ಗೆ ಮಾಡಿದಾರೋ ಅವರಿಂದ ರೆಸಿಪಿ ಕಲೆಕ್ಟ್ ಮಾಡಿ ಪಬ್ಲಿಷ್ ಮಾಡ್ತಾ ಇದೀವಿ.
ಕಮ್ಯುನಿಟಿನ ಆ ತರ ಗ್ರೋ ಮಾಡಿ ಎಂಗೇಜ್ ಮಾಡಕ್ಕೆ. ಸೊ ನೀವು ಮಾಡಿದ್ರೆ ಖಂಡಿತ ನಿಮ್ ರೆಸಿಪಿ ಕಳಿಸಿ ನಮ್ಗೆ ವಿ ವಿಲ್ ಫೀಚರ್ ಇಟ್ ಆನ್ ಅವರ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್. ಅಂಡ್ ನೀವು ಆರ್ಡರ್ ಮಾಡ್ಬೋದು, DFW ನಲ್ಲಿ ಫ್ರೀ ಡೆಲಿವರಿ ಮಾಡ್ತೀವಿ, ಏನ್ ಮಿನಿಮಮ್ ಆರ್ಡರು ಇಲ್ಲ. ಆಮೇಲೆ ಥ್ರೂ ಔಟ್ ದ US ಶಿಪ್ ಮಾಡ್ತಾ ಇದೀವಿ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಅಂಡ್ ಲವ್ ಟು ಹಿಯರ್ ಫ್ರಮ್ ಯು ವಾಟ್ ಯು ಥಿಂಕ್ ಅಬೌಟ್ ಅವರ್ ಪ್ರಾಡಕ್ಟ್ಸ್ ಟು. ಥ್ಯಾಂಕ್ ಯು ವೆರಿ ಮಚ್. ತುಂಬ ಒಳ್ಳೆಯದಾಗಿ ಹೇಳಿದ್ರಿ. ಆ್ಯಂಡ್ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ಸೊ ಇವತ್ತು ನಮ್ಮ ಕನ್ನಡವಾಣಿ ಕಾರ್ಯಕ್ರಮದಲ್ಲಿ 3 ಎಂಟರ್ಪ್ರನರ್ಸ್ ಡ್ಯಾಲಸ್ USA ಇಂದ, ಒಬ್ಬರು ರೂಪಾ ಹೂ ಓನ್ಸ್ ಭೂಮಿ ನ್ಯಾಚುರಲ್ ಫುಡ್ಸ್, ಅವರು ಆರ್ಗ್ಯಾನಿಕ್ ಫುಡ್ ಎಲ್ಲ ಡೆಲಿವರಿ ಮಾಡ್ತಾರೆ. ಹಾಗೆಯೇ ಜನನಿ ಅವರು ಕೂರ್ಗ್ ಬ್ರೂ ಕಾಫಿ ಅಂತ, ಯು ಕ್ಯಾನ್ ಗೋ ಟು ದೇರ್ ವೆಬ್ಸೈಟ್ಸ್, ನೀವು ಗೂಗಲ್ ಮಾಡಿದ್ರು ಕೂಡ ಇಟ್ ಪಾಪ್ಸ್ ಅಪ್ ರೈಟ್ ಅವೇ ಬರುತ್ತೆ. ಹಾಗೆಯೇ ಸಾರಿಕಾ ಕಟ್ಟಿ, ಶಿ ಈಸ್ ಎ ರೈಟರ್ ಆ್ಯಂಡ್ ಆಲ್ಸೋ ಶಿ ಈಸ್ ಆ್ಯಕ್ಚುಲಿ ರೈಟಿಂಗ್ ಫಾರ್ ಮೂವೀಸ್ ಆ್ಯಸ್ ವೆಲ್. ನಾವು ಡೈರೆಕ್ಟರ್ ಅವ್ರ ಹತ್ರ ಅವರು ಹೇಳಿದ ಹಾಗೆ ಎಲ್ಲ ಕಳಿಸ್ತಾ ಇರ್ತಾರೆ ಅವರ ಕತೆಗಳನ್ನು. ಹಾಗೆಯೇ ಇಂಕಿಟಲ್ಲಿ ಕೂಡ ಅವರು ಹೇಳಿದ ಹಾಗೆ 2-3 ನಾವೆಲ್ಸ್ ಇದೆ, ಅದನ್ನು ನೀವು ಡೆಫಿನೆಟ್ ಆಗಿ ಓದಿ ಅವರಿಗೆ ಫೀಡ್ಬ್ಯಾಕ್ ಕೊಡಿ. ಆ್ಯಂಡ್ ದೇ ಆರ್ ಸೋ ಎಂಟರ್ಪ್ರೈಸಿಂಗ್ ಅಂತ ಹೇಳ್ತೀನಿ, ಆ್ಯಂಡ್ ದೇ ಆರ್ ಸೋ ಡ್ಯಾಶಿಂಗ್ ಅಂತ ಹೇಳ್ತೀನಿ. ಸೊ ಐ ವಿಶ್ ದೆಮ್ ಆಲ್ ದ ಬೆಸ್ಟ್, ಆಲ್ ದ ಸಕ್ಸಸ್ ಅಂತ ಹೇಳ್ತೀನಿ ಕನ್ನಡವಾಣಿ ನಮ್ಮ ಪ್ಲ್ಯಾಟ್ಫಾರ್ಮಿಂದ. ಸೊ ನಮ್ಮ ಉದ್ದೇಶ ಬೇಸಿಕಲಿ ಟು ಹೆಲ್ಪ್ ದ ಕಮ್ಯುನಿಟಿ, ಫಾರ್ ಸಪೋರ್ಟಿಂಗ್ ದೆಮ್, ಟು ಬ್ರಿಂಗ್ ದೆಮ್ ನಾಟ್ ಓನ್ಲಿ ದ ಬಿಸ್ನೆಸ್, ಆಲ್ಸೋ ಪರ್ಸ್ನಾಲಿಟೀಸ್ ಆಯಿತು, ಯುನೀಕ್ ಪೀಪಲ್ ಆಯಿತು, NGOs ಆಯಿತು. ಸೊ ಅದೇ ನಮ್ಮ ಉದ್ದೇಶ. ಹಾಗೆ ಸಕ್ಸಸ್ಫುಲ್ ಆ್ಯಕ್ಟರ್ಸ್ ಕೂಡ. ಸೊ ನೆಕ್ಸ್ಟ್ ವೀಕ್ ನಮ್ಮದು ರಿಪಿಟೇಷನ್ ಒಂದು ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ, ಬಿಕಾಸ್ ಐ ವಿಲ್ ಬಿ ಔಟ್ ಆಫ್ ಟೌನ್. ನಂದು ಸಂಡೇ ತುಂಬ ಬ್ಯುಸಿ ಇದೆ ನೆಕ್ಸ್ಟ್ ವೀಕ್. ಸೊ ಐ ಆಮ್ ಪುಟಿಂಗ್ ಒನ್ ಆಫ್ ದ ರಿಪೀಟೆಡ್ ಪ್ರೋಗ್ರಾಮ್ಸ್. ಆದರೆ ಅದರ ನೆಕ್ಸ್ಟ್ ಸಂಡೇ, ದಟ್ ಈಸ್ ಆನ್ ದ 17th of March, ನಮ್ಮ ಜೊತೆ ದ್ವಾರ್ಕೀಶ್ ಆ್ಯಕ್ಟರ್ ಅವರು ಇರ್ತಾರೆ. ಸೊ ಡೆಫಿನೆಟ್ ಆಗಿ ಮಿಸ್ ಮಾಡಬೇಡಿ. ಸೊ ವಿ ವಿಲ್ ಹ್ಯಾವ್ ಎ ವೆರಿ ವಂಡರ್ಫುಲ್ ಸೆಷನ್ ವಿತ್ ದ್ವಾರ್ಕೀಶ್ ಆ್ಯಕ್ಟರ್, ಬಿಕಾಸ್ ಹಿ ಈಸ್ ಎನಿವೇ ವೆರಿ ಜೋವಿಲ್ ಪರ್ಸನ್ ಅಂತ ನನಗೆ ಗೊತ್ತಿದೆ, ಅವ್ರ ಹತ್ರ ಮಾತುಕತೆನೂ ಆಗಿದೆ ಆಲ್ರೆಡಿ. ಸೊ ಡೆಫಿನೆಟ್ ಆಗಿ ಮಿಸ್ ಮಾಡಬೇಡಿ. ಅಷ್ಟು ಹೇಳ್ತಾ ನಿಮ್ಮ ಗೆಳೆಯ, ನಿಮ್ಮ RJ, ನಿಮ್ಮ RK ರಾಜೀವ್ ಕುಲಕರ್ಣಿ ಇನ್ನೊಂದು ಎಪಿಸೋಡಿಗೆ ಸೈನ್ ಆಫ್ ಮಾಡ್ತಾ ನಮಸ್ಕಾರ ಅಂತ ಹೇಳ್ತೀನಿ. ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ ಅಂತ ಹೇಳ್ತಾ ನಮಸ್ಕಾರ.